ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಈ ಸೀರೀಸ್ ಬಂದು ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಬಗ್ಗೆ ಆಗಿರುತ್ತೆ. ಅದರಲ್ಲಿ ಈ ಸೆಷನ್ ಬಂದು HTML ಪಾರ್ಟ್ 1. HTML ಓವರ್ ಆಗಿ ನಾವು 3 ಭಾಗ ಆಗಿ ಡಿವೈಡ್ ಮಾಡಿದ್ವಿ. ಅದರಲ್ಲಿ ಇದು HTML ಪಾರ್ಟ್ 1 ಆಗಿರುತ್ತೆ. ಸೊ ಈ ಸೆಷನಲ್ಲಿ ನಾನು ಏನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ತಿಳ್ಕೊಳ್ಳೋದಾದ್ರೆ, ಫಸ್ಟ್ ಪಾಯಿಂಟು VS ಕೋಡ್ ಅಂದರೆ ಏನು, VS ಕೋಡ್ ಇನ್ಸ್ಟಾಲೇಷನ್ ಯಾವ ರೀತಿ ಮಾಡ್ಕೋಬೇಕು, ಅದಾದಮೇಲೆ ಬಾಯ್ಲರ್ ಪ್ಲೇಟ್ ಅಂದರೆ ಏನು, ಪ್ರಾಜೆಕ್ಟ್ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ, ಆಮೇಲೆ HTMLನ ಕೆಲವು ಬೇಸಿಕ್ ಟ್ಯಾಗ್ಸ್ಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ VS ಕೋಡ್ ಅಂದರೆ ಏನು, ವಿಜುವಲ್ ಸ್ಟುಡಿಯೋ ಕೋಡ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ನಾನು ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಾದರೆ, ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಡೇಟಾನ ನಾವು ಎಲ್ಲೋ ಒಂದು ಕಡೆ ಸ್ಟೋರ್ ಮಾಡಬೇಕು, ಸೇವ್ ಮಾಡ್ಕೋಬೇಕು ಅಂದರೆ ನಾವು ಯಾವ ರೀತಿ ಎಕ್ಸೆಲ್ ಫೈಲ್ನ ಯೂಸ್ ಮಾಡ್ತೀವಿ, ಅದೇ ರೀತಿ ಯಾರೇ ಒಬ್ಬ ಕೋಡರ್ ಅಂದರೆ ಡೆವಲಪರ್, ಪ್ರೋಗ್ರಾಮರ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಎಲ್ಲೋ ಒಂದು ಕಡೆ ಬರೀತಾರೆ ಅನ್ನೋ ಥರ ಆದರೆ ಅದನ್ನು ಅವರು VS ಕೋಡನ್ನು ಕೆಲವೊಂದು ಟೂಲ್ಸ್ಗಳಿರುತ್ತೆ, ಆ ಥರ ಟೂಲ್ಸ್ಗಳಲ್ಲಿ ಬರೀತಾರೆ, ಎಕ್ಸಿಕ್ಯೂಟ್ ಮಾಡ್ತಾರೆ. ಅದರಲ್ಲಿ ಒಂದು ವಿಜುವಲ್ ಸ್ಟುಡಿಯೋ ಕೋಡ್, VS ಕೋಡ್. ಅದೇ ಥರ ತುಂಬ ಒಂದಷ್ಟು ಟೂಲ್ಸ್ ಇದೆ. ಬಟ್ VS ಕೋಡ್ ಏನು ಅಂತಂದರೆ ಯೂಸರ್ ಫ್ರೆಂಡ್ಲಿ, ಮತ್ತು ಆ್ಯಸ್ ಅ ಫ್ರೆಷರ್ ಆಗ್ಬೋದು, ಯಾರಿಗಾದ್ರು ತುಂಬ ಡಿಫಿಕಲ್ಟ್ ಇಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ತಿಳ್ಕೊಳ್ಳೋದ್ರಲ್ಲಿ, ಅದರಲ್ಲಿ ವರ್ಕ್ ಮಾಡೋದ್ರಲ್ಲಿ. ಸೊ ಹಾಗಾಗಿ ನಾವಿವತ್ತು VS ಕೋಡ್ನ ಇನ್ಸ್ಟಾಲೇಷನ್ ಮಾಡ್ತಾರೆ. ಸೊ ಜಸ್ಟ್ ನಾವು ಕ್ರೋಮ್ನ ಓಪನ್ ಮಾಡಿ VS ಕೋಡ್ ಅಂತ ಜಸ್ಟ್ ಸರ್ಚ್ ಮಾಡಿದ್ರೆ ಸಾಕು, ನಮಗೆ ಈ ರೀತಿ ಒಂದು ವೆಬ್ಸೈಟು ಓಪನ್ ಆಗುತ್ತೆ. ಸೊ ಅದರಲ್ಲಿ ಮೊದಲನೇ ಲಿಂಕ್ ನಮ್ಗೆ ಯಾವ್ದು ಬರುತ್ತಲ್ವ, ಅದರಲ್ಲಿ ಡೌನ್ಲೋಡ್ಸ್ ಅಂತ ಇರುತ್ತೆ. ಆ ಡೌನ್ಲೋಡ್ಸ್ನ ಕ್ಲಿಕ್ ಮಾಡಿದಾಗ ನಮಗೆ 3 ಆಪ್ಷನ್ ಸಿಗುತ್ತೆ. ಮೊದಲನೇದು ವಿಂಡೋಸ್ಗೆ, ಎರಡನೇದು ಬಂದು ಲಿನಕ್ಸ್ಗೆ, ಮೂರನೇದು ಬಂದು ಮ್ಯಾಕ್ಗೆ. ನಿಮ್ಮ ಹತ್ರ ಯಾವ OS ಇರುತ್ತೆ ಅದ್ರ ಸಪೋರ್ಟಿವ್ ನೀವು ಏನು exe ಫೈಲ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೀವು ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಡೌನ್ಲೋಡ್ಸ್ಗೆ ಹೋದರೆ ನೀವು ಈ ರೀತಿ ಒಂದು ಐಕಾನ್ ಬಂದಿರುತ್ತೆ. ಸೊ ಅದನ್ನು ನೀವೇನು ಮಾಡ್ಬೋದು, ಇನ್ಸ್ಟಾಲೇಷನ್ ತುಂಬ ಈಸಿ ಇರುತ್ತೆ. ಜಸ್ಟ್ ಏನಿಲ್ಲ, ಏನೋ ಆಪ್ಷನ್ಸ್ ತೋರಿಸುತ್ತೆ, ಅದರನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡ್ತಾ ಹೋಗಿ ಲಾಸ್ಟಲ್ಲಿ ಫಿನಿಶ್ ಕೊಟ್ಟರೆ ಡೌನ್ಲೋಡ್ ಆಗಿರುತ್ತೆ. ಸೊ ನೀವು ಡೌನ್ಲೋಡ್ ಆದಮೇಲೆ ನಿಮಗೆ ಈ ರೀತಿ ಒಂದು ಐಕಾನ್ ತೋರಿಸ್ತಾ ಇರುತ್ತೆ ನಿಮ್ಮ ಡೆಸ್ಕ್ಟಾಪಲ್ಲಿ. ಸೊ ಇದು ವಿಜುವಲ್ ಸ್ಟುಡಿಯೋನ ನಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಆಯಿತು. ಫಾರ್ ಎಕ್ಸಾಂಪಲ್ ನಾನೊಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಡೆಸ್ಕ್ಟಾಪಲ್ಲಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಲರ್ನ್ ಸ್ಪೇಸ್ ಅಂತ ಹೇಳಿ ನಾನು ನೇಮ್ನ ಕೊಡ್ತಾ ಇದ್ದೀನಿ. ಲರ್ನ್ ಸ್ಪೇಸ್ ಅಂತ ನಾನು ನೇಮ್ ಕೊಡ್ತಾ ಇದ್ದೀನಿ. ಈ ಒಂದು ಪ್ರಾಜೆಕ್ಟ್ ಓಪನ್ ಮಾಡಿದ್ಮೇಲೆ ಈ ಪಾರ್ಟಲ್ಲಿ ನಾನೇನು ಮಾಡ್ತೀನಿ, CMD. ಬೇರೆ ರೀತಿಯಲ್ಲೂ ನಾವೇನು ಮಾಡ್ಬೋದು, ಪ್ರಾಜೆಕ್ಟ್ನ ಓಪನ್ ಮಾಡ್ಬೋದು, ಈವನ್ VS ಕೋಡಿನ ಓಪನ್ ಮಾಡ್ಬೋದು. ಬಟ್ ಆ್ಯಸ್ ಎ ಡೆವಲಪರ್ ನಾವು ಈ ರೀತಿ ಓಪನ್ ಮಾಡ್ತೀವಿ. ತುಂಬ ಒಂದು ವೇಸ್ ಇದೆ, ಅದರಲ್ಲಿ ಇದು ಕೂಡ ಒಂದು ವೇ. ನಾನು ಮೇಲ್ಗಡೆ ನಾನು ಏನು ಟೈಪ್ ಮಾಡ್ತಿದ್ದೀನಿ, CMD ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟರೆ ನನಗೆ ನನ್ನ ಪ್ರಾಜೆಕ್ಟ್ ಪಾತಿಂದ ಏನಾಗುತ್ತೆ, ಟರ್ಮಿನಲ್ ಓಪನ್ ಆಗುತ್ತೆ. ಸೊ ಈ ಟರ್ಮಿನಲ್ ನಾನು ಕೋಡ್ ಅಂತ ಬರೋದು, COD ಕೋಡ್ ಅಂತ ಬರೋದು, ಸ್ಪೇಸ್ ಕೊಟ್ಟು ಫುಲ್ ಸ್ಟಾಪ್ ಕೊಟ್ಟು ನಾನೇನು ಮಾಡ್ತಾಯಿದ್ದೀನಿ, ಎಂಟರ್ ಕೊಡ್ತಾ ಇದ್ದೀನಿ. ಸೊ ನನ್ನ ಪ್ರಾಜೆಕ್ಟ್ದು ಪಾತಿಂದ ನನಗೇನಾಗ್ತಿದೆ, ನನಗೆ VS ಕೋಡು ಓಪನ್ ಆಗ್ತಾ ಇದೆ. ಅದ್ರದ್ದು ಯೂಸರ್ ಇಂಟರ್ಫೇಸ್ ನೋಡಿದ್ರೆ ಈ ರೀತಿ ಕಾಣ್ತಾ ಇರುತ್ತೆ ನಿಮಗೆ. ಇದು ಸಿಂಪಲ್ ಆಗಿರುತ್ತೆ, ಹಾಗೂ ವರ್ಕ್ ಮಾಡೋದಕ್ಕೆ ತುಂಬ ಈಸಿ. ನಾವು ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿಕೊಂಡು ನಾವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ 2 ರೀತಿ ಎಕ್ಸ್ಟೆನ್ಷನ್ಸ್ನ ನಾವೇನು ಮಾಡ್ಕೋಬೇಕಾಗುತ್ತೆ, ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ಬಂದು ಲೈವ್ ಸರ್ವರ್, ಎರಡನೇದು ಬಂದು ಪ್ರಿಟಿಯರ್ ಅಂತ ಹೇಳಿ, ಅದು ಕೋಡ್ ಫಾರ್ಮ್ಯಾಟರ್. ಅಂದರೆ ಕೋಡ್ನ ಫಾರ್ಮ್ಯಾಟ್ ಮಾಡೋದಕ್ಕೆ ನಮಗೆ ಯೂಸ್ ಆಗುತ್ತೆ. ಲೈವ್ ಸರ್ವರ್ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದು ನಾನು ನೆಕ್ಸ್ಟ್ ಹೇಳ್ತೀನಿ. ನಾನು ಯಾವ ರೀತಿ ಲೈವ್ ಸರ್ವರ್ನಲ್ಲಿ ಯೂಸ್ ಮಾಡ್ಕೋತೀವಿ ಅನ್ನೋದು ನಾನು ನೆಕ್ಸ್ಟ್ ಹೇಳ್ತೀನಿ, ಓಕೆನಾ. ಸೊ ಇದು ಬಂದು ನನ್ನ ಫೋಲ್ಡರ್ ಸ್ಟ್ರಕ್ಚರ್ ಆಯಿತು. ಇದು ನನ್ನ ಫೋಲ್ಡರ್ ನೇಮ್ ಇದೆ. ಸೊ ನನ್ನ ಫೋಲ್ಡರ್ ನೇಮ್ ಆದಮೇಲೆ ನನಗೇನಾಗುತ್ತೆ, 2 ಆಪ್ಷನ್ಸ್ ತೋರಿಸ್ತಾ ಇರುತ್ತೆ. ಒಂದು ನ್ಯೂ ಫೈಲ್ ಹಾಗೂ ನ್ಯೂ ಫೋಲ್ಡರ್ ಅಂತ ಹೇಳಿ. ಸದ್ಯಕ್ಕೆ ನಾನು ನ್ಯೂ ಫೈಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ನೇಮ್ ಕೊಡ್ತಾ ಇದ್ದೀನಿ index.html ಅನ್ನೋದೇನು ಎಕ್ಸ್ಟೆನ್ಷನ್. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಯಾವುದೊಂದು ಆಡಿಯೋ ಫೈಲ್ ಇದೆ ಅಂತ ಹೇಳಿದ್ರೆ, ನನ್ನ ಹತ್ರ ಯಾವ ರೀತಿ .mp3 ಫಾರ್ಮ್ಯಾಟಲ್ಲಿ ಇರುತ್ತೆ ಅದು, ಅದೇ ರೀತಿ HTML ಫೈಲ್ ಕೂಡ ಅಷ್ಟೇ .html ಎಕ್ಸ್ಟೆನ್ಷನಲ್ಲಿ ಇರುತ್ತೆ. CSS ಅಷ್ಟೇ .css ಅಂತ ಇರುತ್ತೆ, ಜಾವಾಸ್ಕ್ರಿಪ್ಟ್ .js ಅಂತ ಇರುತ್ತೆ ಅಷ್ಟೇ. ಬಟ್ ಇಂಡೆಕ್ಸ್ ಅಂತ ಏನಿದೆಯಲ್ಲ, ಸೊ ಇಂಡೆಕ್ಸ್ ಅನ್ನೋದು ಬಂದು ನಿಮ್ಮ ಫೈಲ್ ನೇಮ್. ಅದನ್ನು ನೀವು ನಿಮ್ಮ ಪೇಜ್ ಯಾವುದಿರುತ್ತೆ, ಫಾರ್ ಎಕ್ಸಾಂಪಲ್ ಹೋಮ್ ಪೇಜ್ ಇದ್ದರೆ home.html ಅಂತ ಕೊಟ್ಕೋಬೋದು, ಅಥವಾ ಕಾಂಟ್ಯಾಕ್ಟಸ್ ಪೇಜ್ ಇದ್ದರೆ contact.html ಅಂತ ಕೊಟ್ಕೋಬೋದು. ಅದು ನಿಮಗೆ ಬಿಟ್ಟಿದೆ, ಏನು ನೇಮ್ ಬೇಕಾದರೂ ನಾವು ಕೊಟ್ಕೋಬೋದು. ಬಟ್ .html ಎಕ್ಸ್ಟೆನ್ಷನ್ ಮಾತ್ರ ಇರಲೇಬೇಕು. ಈಗ ನಾನೇನು ಮಾಡಿದ್ದೀನಿ, ಒಂದು ಫೈಲ್ ಕ್ರಿಯೇಟ್ ಮಾಡಿದ್ದೀನಿ ನನ್ನ ಪ್ರಾಜೆಕ್ಟ್ ಒಳಗಡೆ. ಈಗ ನಮಗೆ ಟೈಮ್ ಏನು ಅಂತ ಹೇಳಿದ್ರೆ, ಒಂದು ಬಾಯ್ಲರ್ ಪ್ಲೇಟ್ನ ಕ್ರಿಯೇಟ್ ಮಾಡೋದಕ್ಕೆ. ಏನಿದು ಬಾಯ್ಲರ್ ಪ್ಲೇಟ್ ಅಂದರೆ, ಹೇಗೆ ಕ್ರಿಯೇಟ್ ಮಾಡೋದನ್ನು ಫಸ್ಟ್ ನಾನು ಹೇಳ್ತೀನಿ. ಶಿಫ್ಟ್ನ ಪ್ರೆಸ್ ಮಾಡಿ, ಎಕ್ಸ್ಕ್ಲಮೇಟರಿ ಸೈನ್ನ ಪ್ರೆಸ್ ಮಾಡಿ ನಾವು ಎಂಟರ್ ಕೊಟ್ಟರೆ ನನಗೇನಾಯಿತು, ಒಂದು ಬಾಯ್ಲರ್ ಪ್ಲೇಟ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಏನೆಲ್ಲ ಇರುತ್ತೆ ಬಾಯ್ಲರ್ ಪ್ಲೇಟಲ್ಲಿ ಅಂತ ತಿಳ್ಕೊಳ್ಳೋದಾದರೆ, ಫಸ್ಟ್ ಆಫ್ ಆಲ್ ಬಾಯ್ಲರ್ ಪ್ಲೇಟ್ ಏನಕ್ಕೆ ಬೇಕು ನಮಗೆ ಅನ್ನೋದು ನೋಡೋಣ. ಬಾಯ್ಲರ್ ಪ್ಲೇಟ್ ಏನಕ್ಕೆ ಬೇಕು ಅಂದರೆ, ಯಾವುದೇ ಒಂದು ವೆಬ್ ಪೇಜ್ ಅಥವಾ ಒಂದು ವೆಬ್ ಅಪ್ಲಿಕೇಶನ್ ಆಗ್ಬೋದು, ಅದರಲ್ಲಿ ಒಂದಿಷ್ಟು HTML ಟ್ಯಾಗ್ಸ್ ಕಂಪಲ್ಸರಿ ಇರಲೇಬೇಕು. ಅದನ್ನು ಬಿಟ್ಟು ನಾವು ನೆಕ್ಸ್ಟ್ ಕೋಡ್ ಬರೆಯೋದಕ್ಕೆ ಆಗಲಿ ಬರೆದ್ರೆ ಎಕ್ಸಿಕ್ಯೂಟ್ ಆಗಲ್ಲ, ಓಕೆನಾ. ಸೊ ಆ ರೀಸನಿಂದ ಏನು ಹೇಳ್ತೀವಿ, ಬಾಯ್ಲರ್ ಪ್ಲೇಟಲ್ಲಿ ಒಂದಷ್ಟು HTML ಟ್ಯಾಗ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಇದರಲ್ಲಿ ಯಾವುದೆಲ್ಲ ಟ್ಯಾಗ್ಸ್ ಇರುತ್ತೆ ಅಂತಂದರೆ,
ಮೊದಲನೇದು ಬಂದು ಡಾಕ್ ಟೈಪ್ ಅಂತ, ಅಂದರೆ ಇದು ಬ್ರೌಸರ್ಗೆ ಡಿಫೈನ್ ಮಾಡುತ್ತೆ ನಮ್ಮ HTML ವರ್ಷನ್ ಯಾವುದು ಅಂತ ಹೇಳಿ. ಹಾಗೆ ಯಾವುದನ್ನು ಕೂಡ ನಾವು ನೆನಪಿಟ್ಕೊಳ್ಳೋ ನೆಸೆಸರಿ ಇಲ್ಲ. ಬಟ್ ಇನ್ ಫ್ಯೂಚರಲ್ಲಿ ನೀವು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಏನಾಗುತ್ತೆ, ನಿಮಗೆ ಆಟೋಮೆಟಿಕ್ಕಾಗಿ ತಾನಾಗ್ತಾನೆ ನಿಮ್ಮ ಮೆಮೊರಿನಲ್ಲಿ ಇದ್ದೇ ಇರುತ್ತೆ. ಓಕೆನಾ. ಅದಾದಮೇಲೆ HTML. ಈ HTML ಇಲ್ಲಿ ಓಪನ್ ಆಗಿದೆ, ಹಾಗೇನೆ ಇದು HTML ಕ್ಲೋಸ್ ಆಗಿದೆ. ಕ್ಲೋಸ್ ಅಂತಿದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ, ಒಂದು ಫಾರ್ವರ್ಡ್ ಸ್ಲ್ಯಾಶ್ ಇರುತ್ತೆ. ಸೊ ಹಾಗಾಗಿ ಅದು ಕ್ಲೋಸಿಂಗ್ HTML ಟ್ಯಾಗು, ಇದು ಓಪನ್ HTML ಟ್ಯಾಗು. ಸೊ ನಾವು ಯಾವುದೇ HTML ಟ್ಯಾಗ್ ಬರೆದ್ರು ಅದಕ್ಕೆ ಓಪನ್ ಟ್ಯಾಗು ಮತ್ತು ಕ್ಲೋಸ್ ಟ್ಯಾಗು ಮೋಸ್ಟ್ ಆಫ್ ದ ಟ್ಯಾಗ್ಸ್ಗೆ ಇರುತ್ತೆ. ಕೆಲವೊಂದು ಸಿನಾರಿಯೋಸ್ ಬರುತ್ತೆ, ಅದರಲ್ಲಿ ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ ಅಂತ ಹೇಳಿ ಕರಿತೀವಿ, ಅದಕ್ಕೆ ಕ್ಲೋಸಿಂಗ್ ಟ್ಯಾಗ್ ನೆಸೆಸರಿ ಇರಲ್ಲ. ಓಕೆನಾ. ಹಾಗೆಯೇ ಓವರ್ ಆಲ್ HTML ಟ್ಯಾಗ್ ಅಂದರೆ ಇದರಲ್ಲಿ ಇದನ್ನ ಏನಂತ ಕರಿತೀವಿ ನಾವು, ರೂಟ್ ಎಲಿಮೆಂಟ್ ಅಂತ ಕರಿತೀವಿ. ಅಂದರೆ ಯಾವುದೇ HTML ಟ್ಯಾಗ್ಸ್ ಬರೆದ್ರು ನಾವು ಇದರೊಳಗಡೆ ವ್ರ್ಯಾಪ್ ಆಗಿರುತ್ತೆ. ಸೊ ಮೇನ್ HTML ಅಲ್ಲಿ 2 ಟ್ಯಾಗ್ಗಳು ವ್ರ್ಯಾಪ್ ಆಗಿರುತ್ತೆ. ಅದರಲ್ಲಿ ಮೊದಲನೇದು ಬಂದು ಹೆಡ್ ಟ್ಯಾಗ್ ಅಂತ ಹೇಳಿ, ಎರಡನೇದು ಬಂದು ಬಾಡಿ ಟ್ಯಾಗ್ ಅಂತ ಹೇಳಿ. ಸೊ ಹೆಡ್ ಟ್ಯಾಗಲ್ಲಿ ನಮಗೆ ಮೋಸ್ಟ್ ಆಫ್ ದ ಟೈಮ್ ಏನು ಬರುತ್ತೆ, ಮೆಟಾ ಟ್ಯಾಗ್ಸ್ ಬರುತ್ತೆ, ಅದು ಬಿಟ್ಟರೆ ಟೈಟಲ್ಸ್ ಬರುತ್ತೆ, ಕೆಲವೊಂದಷ್ಟು ಲಿಂಕ್ಸ್ ಬರುತ್ತೆ. ಸದ್ಯಕ್ಕೆ ಮೆಟಾ ಟ್ಯಾಗು ಇವತ್ತಿನ ದಿನದಲ್ಲಿ ನಮಗೆ ನೆಸೆಸರಿ ಇಲ್ಲ, ಮುಂದಿನ ದಿನದಲ್ಲಿ ನೋಡ್ಕೊಳ್ಳೋಣ ಅದನ್ನು. ಟೈಟಲ್ ಅಂದರೆ ಏನು, ಹಾಗೆ ಬಾಡಿ ಅಂದರೆ ಏನು, ಇದ್ರ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡೋಣ. ಸೊ ಟೈಟಲ್ ಅಂದರೆ ಏನು, ಅಥವಾ ಹೆಡ್ ಟ್ಯಾಗಲ್ಲಿ ಏನೆಲ್ಲ ರೆಂಡರ್ ಆಗುತ್ತೆ, ರೆಂಡರ್ ಆಗಿದೆ ಎಲ್ಲಿ ಡಿಸ್ಪ್ಲೇ ಆಗುತ್ತೆ, ಅಥವಾ ಬಾಡಿ ಟ್ಯಾಗಲ್ಲಿ ರೆಂಡರ್ ಆಗಿದೆ ಅಂದರೆ ನಾವು ಪ್ರಾಜೆಕ್ಟ್ ಲಾಂಚ್ ಮಾಡಿದಾಗ ನಮ್ಗೆ ಯಾವುದನ್ನ ನಾವು ಎಲ್ಲೆಲ್ಲಿ ಬರೋದ್ರೆ ನಮ್ಗೆ ಎಲ್ಲೆಲ್ಲಿ ಕಾಣುತ್ತೆ ಅನ್ನೋದನ್ನ ನನ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಫಸ್ಟ್ ನಾನೇನು ಮಾಡ್ತೀನಿ, ಹಲೋ ಡೆವ್ ಅಂತ ಒಂದು ಜಸ್ಟ್ ಒಂದು ಟೆಕ್ಸ್ಟ್ ಬರೆದಿದ್ದೀನಿ. ಸೊ ಇದನ್ನು ನಾನು ಲಾಂಚ್ ಮಾಡ್ತೀನಿ. ಆವಾಗಲೇ ಒಂದು ಎಕ್ಸ್ಟೆನ್ಷನ್ ಬಗ್ಗೆ ನಾನು ಹೇಳಿದ್ದೆ, ಲೈವ್ ಸರ್ವರ್ ಅಂತ ಹೇಳಿ. ಎಕ್ಸ್ಟೆನ್ಷನ್ನ ಡೌನ್ಲೋಡ್ ಮಾಡಿದಾಗ ಲೈವ್ ಸರ್ವರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋ ಥರ ಇದೆ. ನಾವು ಎಕ್ಸ್ಟೆನ್ಷನ್ನ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಮ್ಗೆ ಇಲ್ಲೊಂದು ಐಕನ್ ಕಾಣ್ತಾ ಇರುತ್ತೆ, ಗೋ ಲೈವ್ ಅಂತ ಹೇಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋದೇನಾಗುತ್ತೆ, ನಮ್ಮ ಅಪ್ಲಿಕೇಶನ್ ನಮ್ಮ ಡಿಫಾಲ್ಟ್ ಬ್ರೌಸರ್ ಯಾವುದಿರುತ್ತೆ ಅದರಲ್ಲಿ ರನ್ ಆಗುತ್ತೆ. ಸೊ ಇವಾಗ ನಂದು ಡಿಫಾಲ್ಟ್ ಬ್ರೌಸರ್ ಬಂದು ಕ್ರೋಮ್. ನಾನು ಇವಾಗ ಕ್ಲಿಕ್ ಮಾಡಿದ ತಕ್ಷಣ ನನಗೇನಾಯಿತು, ನನ್ನ ಬ್ರೌಸರಲ್ಲಿ ಇದು ರನ್ ಆಗ್ತಾ ಇದೆ, ನಾನು ಏನು ಬರೆದಿದ್ದೀನಿ ಅದು ರನ್ ಆಗ್ತಾ ಇದೆ. ಇದನ್ನು ಪ್ರಾಪರಾಗಿ ಫಾರ್ಮ್ಯಾಟ್ ಮಾಡ್ಕೊಬಿಡ್ತೀನಿ, ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಸ್ಕ್ರೀನ್ಗೆ. ಸೊ ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು HTML ಅಲ್ಲಿ ನಾನು ಏನೇ ಒಂದು ಬರೆದು ನಂದು HTML ಇದು ಏನಂತ ಹೇಳಿದ್ರೆ ನಂದು ಪ್ರಾಜೆಕ್ಟು ಆಟೋ ಸೇವ್ ಮಾಡಲಿದೆ. ಸೊ ನಾನು ಯಾವುದೇ ರೀತಿ ಪ್ರತಿ ಸಲ ನಾನು ಏನಾದರೂ ಒಂದು ಬರೆದಾಗ ಸೇವ್ ಮಾಡೋ ನೆಸೆಸರಿ ಇರೋದಿಲ್ಲ. ಓಕೆನಾ. ಸೊ ಆಟೋ ಸೇವ್ ಮಾಡಲ್ ಇದ್ದಾಗ ಏನಾಗುತ್ತೆ, ನೀವೇನೇ ಒಂದು ಬರೆದ್ರೂ ಕೂಡ ಪ್ಯಾರಲ್ ಆಗಿ ಅದು ನಿಮ್ಮ ಬ್ರೌಸರಲ್ಲಿ ಏನಾಗ್ತಾ ಇರುತ್ತೆ, ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ನೀವು ಯಾವುದೇ ರೀತಿ ಕೋಡ್ನ ರನ್ ಮಾಡೋ ನೆಸೆಸರಿ ಇಲ್ಲ, ಹಾಗೇನೆ ಯಾವುದೇ ರೀತಿ ರಿಫ್ರೆಶ್ ಮಾಡೋ ನೆಸೆಸರಿ ಇರೋದಿಲ್ಲ. ಓಕೆನಾ. ಸೊ ಹೆಡ್ ಟ್ಯಾಗಲ್ಲಿ ನಮ್ಗೆ ಏನಿದೆ, ಟೈಟಲ್ ಇದೆ. ಟೈಟಲ್ ಇದು ಓಪನ್ ಟ್ಯಾಗ್, ಇದು ಕ್ಲೋಸಿಂಗ್ ಟ್ಯಾಗ್. ಅದರೊಳಗಡೆ ನಾವೇನು ಬರಿತೀವಲ್ಲ ಅದು ಕಂಟೆಂಟ್. ಓಕೆನಾ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ, ಟೈಟಲ್ ಅನ್ನೋದು ಓಪನ್ ಆಗಿದೆ, ಅದರ ಮಧ್ಯದಲ್ಲಿ ನನ್ನೊಂದಷ್ಟು ಕಂಟೆಂಟ್ ಇದೆ, ನವೀನ್ಸ್ ಟ್ಯುಟೋರಿಯಲ್ ಅಂತ. ಅದಾದಮೇಲೆ ಟೈಟಲ್ ಟ್ಯಾಗ್ನ ನಾನು ಏನು ಮಾಡ್ತಿದ್ದೀನಿ, ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ನಮಗೆ ಎಲ್ಲಿ ರೆಂಡರ್ ಆಗುತ್ತೆ, ಅಥವಾ ಬಾಡಿ ಟ್ಯಾಗ್ ನಾನು ಇಲ್ಲಿ ಬರ್ತಿದ್ದೀನಿ, ಬಾಡಿ ಟ್ಯಾಗಲ್ಲಿ ಒಂದು ಕಂಟೆಂಟ್ ಬರ್ತೀನಿ, ಇದೆಲ್ಲಿ ರೆಂಡರ್ ಆಗುತ್ತೆ ನೋಡೋಣ. ಸೊ ಬಾಡಿ ಟ್ಯಾಗಲ್ಲಿ ನಾವು ಏನೆಲ್ಲ ಬರಿತೀವಲ್ವಾ, ಅದು ಈ ಸ್ಪೇಸಲ್ಲಿ ನಾವು ಬ್ರೌಸಲ್ಲಿ ಏನೆಲ್ಲ ನೋಡ್ತೀವಿ ಅದಷ್ಟು ನಾವು ಬಾಡಿ ಟ್ಯಾಗಲ್ಲಿ ಬರೆಯುವಂಥದ್ದು. ಓಕೆನಾ. ಟೈಟಲಲ್ಲಿ ಎಲ್ಲಿ ಅಂತ ಹೇಳಿದ್ರೆ ನೇಮೇ ಇಂಡಿಕೇಟ್ ಮಾಡ್ತಾ ಇದೆ ನಮ್ಮ ಟ್ಯಾಬ್ದು ಟೈಟಲ್, ಇದು ಟ್ಯಾಬ್. ಓಕೆನಾ. ನಾನು ಇಲ್ಲಿ ಓವರ್ ಮಾಡ್ತಾ ಇದ್ದೀನಿ, ಅಲ್ಲಿ ಏನು ತೋರಿಸ್ತಾ ಇದೆ ನನಗೆ, ನ್ಯೂ ಟ್ಯಾಬ್ ಅಂತ ತೋರಿಸ್ತಾ ಇದೆ. ಅದು ಅಂದರೆ ನಂದು ಇದು ಕರೆಂಟ್ ಟ್ಯಾಬ್. ಸೊ ಕರೆಂಟ್ ಟ್ಯಾಬ್ದು ಟೈಟಲ್, ನಾನು ಇಲ್ಲಿ ಟೈಟಲ್ ಅಂತ ಬರೆದ್ರೆ ನಾನು ಹೆಡ್ ಟ್ಯಾಗಲ್ಲಿ ಈ ಟೈಟಲಲ್ಲಿ ಏನಾಗುತ್ತೆ ಅದು ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಮತ್ತೆ ಅದನ್ನು ರಿವರ್ಟ್ ಮಾಡ್ತಾ ಇದ್ದೀನಿ. ಡಾಕ್ಯುಮೆಂಟ್ ಇದ್ದದ್ದು ಡಾಕ್ಯುಮೆಂಟ್ ಅಂತ ಬರೋ ತಕ್ಷಣ ಏನಾದಲ್ಲಿ ಡಾಕ್ಯುಮೆಂಟ್ ಅಂತ ಚೇಂಜ್ ಆಯಿತು. ಮತ್ತೆ ನಾನು ಅದನ್ನು ನವೀನ್ಸ್ ಟ್ಯುಟೋರಿಯಲ್ಸ್ ಅಂತ ಮಾಡ್ತಾ ಇದ್ದೀನಿ, ಅದು ಆಟೋಮೆಟಿಕ್ಕಾಗಿ ರಿಫ್ರೆಶ್ ಆಗ್ತಾ ಇದೆ. ಸೊ ಟೈಟಲಲ್ಲಿ ಹೆಡ್ಡಲ್ಲಿ ನಾವೇನು ಬರಿತೀವಿ, ಟೈಟಲ್ ನಾನೇನೇ ಅಪ್ಡೇಟ್ ಮಾಡಿದ್ರು ಅದು ನನಗೆ ಟೈಟಲ್ ಇಲ್ಲಿ ಚೇಂಜ್ ಆಗುತ್ತೆ. ಬಾಡಿನಲ್ಲಿ ನಾನು ಏನೇ ಬರೆದ್ರು ಅದು ಈ ವೈಟ್ ಸ್ಪೇಸ್ ನಮ್ಗೆ ಏನೆಲ್ಲ ಕಾಣಿಸ್ತಿದೆಯಲ್ಲ ಇದರಲ್ಲಿ ಚೇಂಜಸ್ ಆಗುತ್ತೆ. ಅರ್ಥ ಆಯ್ತಾ. ಇದನ್ನೇ ನಾನು ರಿಯಲ್ ಟೈಮ್ ಅಪ್ಲಿಕೇಶನಲ್ಲಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಅಮೆಝಾನ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಅಮೆಝಾನ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ನಮ್ಗೆ ಇಲ್ಲಿ ಏನೋ ಒಂದು ಹೆಡ್ ಟೈಟಲ್ ಕಾಣಿಸ್ತಾ ಇದೆ. ಸೊ ನಾನೇನು ಮಾಡ್ತೀನಿ, ಫಸ್ಟ್ ಡೆವಲಪರ್ ಟೂಲ್ ಓಪನ್ ಮಾಡ್ತೀನಿ. ಡೆವಲಪರ್ ಟೂಲ್ ಓಪನ್ ಮಾಡಬೇಕಂದ್ರೆ ಕಂಟ್ರೋಲ್ ಶಿಫ್ಟ್ ಐನ ಪ್ರೆಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಡೆವಲಪರ್ ಟೂಲ್ ಅಂತ ಹೇಳಿ ಇದು ಓಪನ್ ಆಗುತ್ತೆ. ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ, ಕಂಟ್ರೋಲ್ ಶಿಫ್ಟ್ ಮತ್ತೆ ಐ. ಅಥವಾ ನಾವು ಇನ್ನೊಂದು ರೀತಿ ಯಾವ ರೀತಿ ಓಪನ್ ಮಾಡ್ಬೋದು ಅಂದರೆ, ನಾವು ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಇನ್ಸ್ಪೆಕ್ಟ್ ಅಂತ ಇದೆ, ಇನ್ಸ್ಪೆಕ್ಟ್ ಓಪನ್ ಮಾಡಿದ್ರೆ ಏನಾಗುತ್ತೆ, ಡೆವಲಪರ್ ಟೂಲ್ ಓಪನ್ ಆಗುತ್ತೆ. ಸೊ ಡೆವಲಪರ್ ಟೂಲ್ ಅಂದರೆ ಏನು, ನಮ್ಮ ಬ್ರೌಸರಲ್ಲಿ ಏನೆಲ್ಲ ಕಾಣ್ತಿದೆ
ಈ ಸ್ಕ್ರೀನಲ್ಲಿ HTML ಎಲಿಮೆಂಟ್ ಆಗ್ಬೋದು, CSS ಆಗ್ಬೋದು, ಏನೆಲ್ಲ ಇದೆಯಲ್ವಾ ಅದಷ್ಟು ಕೂಡ ನಾವಿಲ್ಲಿ ಏನು ಮಾಡ್ಬೋದು, ನೋಡ್ಬೋದು. ಅದಷ್ಟನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಈಗ ನಾನು ನೋಡಬೇಕಾಗಿರೋದು ಯಾವುದು, ನನ್ನ ಟೈಟಲ್ನ ನಾನು ಚೆಕ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನಾನು ಹೆಡ್ ಟ್ಯಾಗ್ ಒಳಗಡೆ ಹೋಗ್ತೀನಿ. ಹೆಡ್ ಟ್ಯಾಗ್ ಒಳಗಡೆ ಹೋಗಿ ನಾನು ಟೈಟಲ್ ಅನ್ನೋ ಒಂದು ಟ್ಯಾಗ್ನ ಸರ್ಚ್ ಮಾಡ್ತೀನಿ. ಸಿ ಎಲ್ಲಿದೆ ಟೈಟಲ್ ಅನ್ನೋದನ್ನ ನೋಡೋಣ. ಸಿ ಟೈಟಲ್ ಅನ್ನೋದು ಇಲ್ಲಿದೆ ನನಗೆ. ಸೊ ಟೈಟಲಲ್ಲಿ ನಮ್ಗೆ ಏನಿದೆ ಅದನ್ನು ನಮಗೆ ಏನು ಕಾಣಿಸ್ತಿದೆ ಅದು ನಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಅಂದರೆ ನಾವು ಏನು ಕೊಟ್ಟಿದ್ದೀವಿ ಅದಲ್ಲಿ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಟೆಸ್ಟಿಂಗ್ ಅಂತ ಕೊಟ್ಬಿಟ್ಟು ನಾನೇನು ಮಾಡ್ತೀನಿ, ಹೊರಗಡೆ ಬಂದು ಕ್ಲಿಕ್ ಮಾಡ್ತೀನಿ. ಸಿ ಅಲ್ಲೂ ಕೂಡ ಚೇಂಜ್ ಆಗೋಯ್ತು. ಅಂದರೆ ನಾನೀಗ ಅಮೆಝಾನ್ ಅಪ್ಲಿಕೇಶನ್ ನಾನು ಚೇಂಜ್ ಮಾಡ್ತಿಲ್ಲ, ನನ್ನ ಲೋಕಲಲ್ಲಿ ನಾನು ಏನು ಚೇಂಜ್ ಮಾಡ್ತಿದ್ದೀನಲ್ಲ ಅದು ನನ್ನ ಲೋಕಲಲ್ಲಿ ಮಾತ್ರ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಈವನ್ ನಾನು ಇದರಲ್ಲಿ ಯಾವುದೇ ಆದರೂ ಅಷ್ಟೇ, ಇಲ್ಲ ಅಮೆಝಾನ್ ಅಂತ ಇದೆಯಲ್ವಾ ಇದನ್ನು ತೆಗೆದುಬಿಟ್ಟು ನಾನು ಯಾವುದೋ ನನ್ನ ಒಂದು ಟ್ಯೂಟೋರಿಯಲ್ಸ್ ಲೋಗೋ ಹಾಕೋತೀನಿ ಅಂದರೆ ನನ್ನ ಲೋಕಲಲ್ಲಿ ಏನಾಗುತ್ತೆ ಅದು ಚೇಂಜ್ ಆಗುತ್ತೆ ಹೊರತು ಅಮೆಝಾನ್ ಅಪ್ಲಿಕೇಶನಲ್ಲಾಗಲಿ ಸರ್ವರಲ್ಲಾಗಲಿ ಚೇಂಜ್ ಆಗೋದಿಲ್ಲ. ಓಕೆನಾ? ಸೊ ಅದಕ್ಕೆ ಇನ್ನೊಂದು ಮಾತಾಡ್ತೀವಿ ಏನಂತಂದರೆ, ಫ್ರಂಟ್ ಆ್ಯಂಡ್ ಡೆವಲಪ್ಮೆಂಟ್ನ ಕ್ಲೈಂಟ್ ಸೈಡ್ ರೆಂಡರಿಂಗ್ ಅಂತ ಹೇಳಿ ಕರಿತಿದ್ರೆ. ಕ್ಲೈಂಟ್ ಅಂದರೆ ಯಾರು ನೋಡ್ತಾ ಇರ್ತಾರೋ ಅವ್ರ ಯೂಸರ್ಸು, ಅವ್ರ ಸೈಡ್ ರೆಂಡರ್ ಆಗೋವಂಥ ಟೆಕ್ ಇದು. ಓಕೆನಾ? ಸೊ ಈಗ ಏನಾಯಿತು, ನಾವು ಪ್ಯಾರಲ್ ಆಗಿ ಅಪ್ಲಿಕೇಶನಲ್ಲಿ ನೋಡ್ತಾ ಇದ್ದೀವಿ. ನಾವು ಏನು ಚೇಂಜಸ್ ಅಂತ ನಾವು ಏನು ಅಪ್ಡೇಟ್ ಮಾಡಿದ್ರೆ ಅಪ್ಲಿಕೇಶನಲ್ಲಿ ಯಾವ ರೀತಿ ಅದು ರಿಫ್ಲೆಕ್ಟ್ ಆಗುತ್ತೆ, ಅಥವಾ ಅಪ್ಲಿಕೇಶನಲ್ಲಿ ಯಾವ ರೀತಿ ಯೂಸ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಬಾಡಿ ಟ್ಯಾಗ್ ಒಳಗಡೆ ನಾನೇನು ಮಾಡ್ತೀನಿ, ಫಸ್ಟ್ ಟ್ಯಾಗ್ ಇವತ್ತು ಯಾವುದನ್ನು ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಹೆಡ್ಡಿಂಗ್ ಟ್ಯಾಗ್. ಹೆಡ್ಡಿಂಗ್ ಟ್ಯಾಗ್ನ ನಾನು H1 ಅನ್ನೋ ನೇಮಿಂದ ಡಿಫೈನ್ ಮಾಡ್ತೀನಿ. ಅಂದರೆ H1 ಅಂತ ನಾನು ಟೈಪ್ ಮಾಡಿ ಟ್ಯಾಬ್ ಕೊಟ್ಟರೆ ನನಗೆ H1 ಟ್ಯಾಗು ಓಪನ್ ಆಗುತ್ತೆ ಮತ್ತು ಕ್ಲೋಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ನಾನು ಹೆಡ್ಡಿಂಗ್ 1 ಅಂತ ಬರ್ತೀನಿ. ಹೆಡ್ಡಿಂಗ್ 1 ಅಂತ ಬರೆದ್ರೆ ನನಗೆ ಏನಾಯಿತು, ಹೆಡ್ಡಿಂಗ್ 1 ಅಂತ ನನಗೆ ನನ್ನ ಬ್ರೌಸರ್ಲಿ ಡಿಸ್ಪ್ಲೇ ಆಗ್ತಿದೆ. ತುಂಬ ಬೋಲ್ಡ್ ಆಗಿದೆ. ಅದರದ್ದು ಫಾಂಟ್ ವೆಯ್ಟ್ ಕೂಡ, ಫಾಂಟ್ ವೆಯ್ಟ್ ಅಂದರೆ ತುಂಬ ಥಿಕ್ನೆಸ್ ಕೂಡ ತುಂಬ ಜಾಸ್ತಿ ಇದೆ. ಅರ್ಥ ಆಯ್ತಾ? ಸೊ ನನಗೆ ಹೆಡ್ಡಿಂಗ್ ಟ್ಯಾಗ್ಸು ಯಾವ ಥರ ಎಲ್ಲ ಯೂಸ್ ಮಾಡ್ಬೋದು ಅಂತಂದರೆ, ಓವರಾಲ್ ನನಗೆ ಹೆಡ್ಡಿಂಗ್ ಟ್ಯಾಗ್ಸ್ ಬಂದು 6 ಟೈಪ್ಸ್ ಇರುತ್ತೆ. ಅಂದರೆ H1 ಇಂದ ಹಿಡಿದು H6ವರೆಗೂ ಇರುತ್ತೆ. ಇದನ್ನು ಅಪ್ಲಿಕೇಶನ್ಗಳಲ್ಲೂ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ, ಯಾವುದಾದ್ರೂ ಒಂದು ಸೆಕ್ಷನ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಆ ಸೆಕ್ಷನ್ನು ಯಾವುದಕ್ಕೆ ರಿಲೇಟ್ ಆಗಿರುತ್ತೆ ಅನ್ನೋದನ್ನ ಡಿಫೈನ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಮೆನ್ಸ್ ವೇರ್ ಅಂತ ಹೇಳಿದ್ರೆ ಸೆಕ್ಷನ್ ಇದೆ, ಮೆನ್ಸ್ ವೇರ್ ಅನ್ನೋ ಸೆಕ್ಷನ್ ಇದೆ. ಅದ್ರ ಮೇಲ್ಗಡೆ ಏನು ಮಾಡಿರ್ತೀವಿ, ಒಂದು ಟೈಟಲ್ ಕೊಟ್ಟಿರ್ತೀವಿ ಇದು ಮೆನ್ಸ್ ವೇರ್ದು ಅಂತ. ಆ ಥರದ್ದು ಸಿನಾರಿಯೋಗಳಲ್ಲಿ ನಾವೇನು ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಇದು ಯಾವುದೋ ಒಂದು ಸೆಕ್ಷನ್ ಇದೆ, ಇಲ್ಲಿ ನಮ್ಮ ಹತ್ರ ಇಲ್ಲೊಂದು ಸೆಕ್ಷನ್ ಇದೆ. ಈ ಸೆಕ್ಷನಲ್ಲಿ ಇದು ಯಾವ HTML ಟ್ಯಾಗ್ ಇದನ್ನ ಯಾವ HTML ಟ್ಯಾಗ್ ಯೂಸ್ ಮಾಡಿದ್ರೆ ಅಂತ ನೋಡೋಣ. ನಾನೇನು ಮಾಡ್ತೇನೆ, ಇನ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಆ ಎಲಿಮೆಂಟ್ನ. ಸಿ H2 ಟ್ಯಾಗ್ ಯೂಸ್ ಮಾಡಿದ್ದಾರೆ, ಇದರಲ್ಲಿ H2 ಟ್ಯಾಗ್ ಯೂಸ್ ಮಾಡಿದ್ದಾರೆ. ಇಲ್ಲೊಂದಿದೆ, ಈ ಹೆಡ್ಡಿಂಗ್ ಯಾವುದು ಅಂತ ಹೇಳಿದ್ರೆ ಇದು ಕೂಡ H2 ಟ್ಯಾಗ್ ಯೂಸ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲೊಂದು ಬೇರೆ ಸೆಕ್ಷನ್ ಇದೆ, ಈ ಸೆಕ್ಷನಲ್ಲಿ ಹೋಗಿ ಚೆಕ್ ಮಾಡ್ತೀನಿ ನಾನು ಅಂತಂದ್ರೆ ಈ ಸೆಕ್ಷನಲ್ಲಿ H2 ಇದೆ. H2 ಕೂಡ ಸ್ಪ್ಯಾನ್ ಇದೆ, ಸಮಸ್ಯೆ ಇಲ್ಲ, ಬಟ್ H2 ಟ್ಯಾಗ್ ಇದೆ. H2 ಟ್ಯಾಗ್ ಇದೆ. ಸೊ ಅಪ್ಲಿಕೇಶನ್ಗಳಲ್ಲೂ ಕೂಡ ಇದೇ ರೀತಿ ನಾವು ಯಾವುದೇ ಒಂದು ಸೆಕ್ಷನ್ನ ಟೈಟಲ್ ಕೊಡಬೇಕು ಅಂತ ಹೇಳಿದ್ರೆ ನಾವು ಏನು ಮಾಡ್ತೀವಿ, H1 ಟ್ಯಾಗ್ಸ್ನ ನಾನು ಯೂಸ್ ಮಾಡ್ತೀವಿ. ಇವಾಗ ನಾನೇನು ಮಾಡ್ತೀನಿ, ಇದನ್ನು ರೆಪ್ಲಿಕೇಟ್ ಮಾಡ್ತಾ ಇದ್ದೀನಿ 4, 5, 6. ನಾನೇನು ಮಾಡ್ತೀನಿ, ಇದನ್ನು ಹೆಡ್ಡಿಂಗ್ 3, ಹೆಡ್ಡಿಂಗ್ 4, ಹೆಡ್ಡಿಂಗ್ 5, ಹೆಡ್ಡಿಂಗ್ 6. ಸೊ ನಾನೇನು ಮಾಡಿದೆ, 6 ರೀತಿ ಡಿಫ್ರೆಂಟ್ ಹೆಡ್ಡಿಂಗ್ ಟ್ಯಾಗ್ಸ್ನ ಬರ್ಕೊಂಡಿದ್ದೀನಿ. ಅದು ಯಾವ ರೀತಿ ನನಗೆ ರೆಂಡರ್ ಆಗ್ತಿದೆ ಅಂತ ಹೇಳಿದ್ರೆ, H1 ಟ್ಯಾಗ್ ಬಂದು ತುಂಬ ಬೋಲ್ಡ್ ಆಗಿದೆ, H2 ಟ್ಯಾಗ್ ಬಂದು ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗ್ತಿದೆ. ಅದೇ ರೀತಿ H6 ಟ್ಯಾಗ್ಗೆ ನಾನು ಬರೋಷ್ಟರಲ್ಲಿ ಏನಾಗ್ತಿದೆ, ನನಗೆ ಕಂಪ್ಲೀಟ್ಲಿ ಫಾಂಟ್ ಸೈಜ್ ಆಗ್ಬೋದು, ಅಂದರೆ ಫಾಂಟ್ ವೆಯ್ಟ್ ಆಗ್ಬೋದು, ಎರಡೂ ಕೂಡ ನನಗೆ ತುಂಬ ಚಿಕ್ಕದಾಗ್ತಿದೆ. ಅಂದರೆ ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾವೇನು ಮಾಡ್ಬೋದು, ಯೂಸ್ ಮಾಡ್ಬೋದು. ಓಕೆನಾ? ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿ, ನಾನು ಪ್ರತಿಯೊಂದು HTML ಟ್ಯಾಗ್ ಬರಿತಾ ಇದ್ದಾಗ ಏನಾಗ್ತಿದೆ, ನೆಕ್ಸ್ಟ್ ಲೈನ್ಗೆ ಜಂಪ್ ಆಗ್ತಾ ಇದೆ. ಇದು ಏನು ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಇದು ಕೂಡ ಒಂದು ಇಂಟರ್ವ್ಯೂ ಕ್ವಶನ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ನಾನು ಸ್ಪ್ಯಾನ್ ಟ್ಯಾಗ್ ಬಗ್ಗೆ ಹೇಳುವಾಗ ನಾನು ಇದನ್ನು ಹೇಳ್ತೀನಿ. ಸೊ ಹೆಡ್ಡಿಂಗ್ ಟ್ಯಾಗ್ ಆಯಿತು, ಅದನ್ನು ಯಾವ ರೀತಿ ನಾವು ಅಪ್ಲಿಕೇಶನ್ಗಳಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸಿದ್ದೀನಿ. ನೆಕ್ಸ್ಟ್ ಬರೋಂಥ ಟ್ಯಾಗ್ ಯಾವುದು ಅಂತ ಹೇಳಿದ್ರೆ ಪ್ಯಾರಾಗ್ರಾಫ್ ಟ್ಯಾಗ್. ಸೊ ಅದನ್ನು ಪ್ಯಾರಾಗ್ರಾಫ್ ಟ್ಯಾಗ್ ನಾನು P ಅಂತ ನಾನು ಹೇಳಿ ಟ್ಯಾಗ್ನ ಡಿಫೈನ್ ಮಾಡ್ತಾ ಇದ್ದೀನಿ. ನಾನು ಒಂದು ಓಪನ್ ಟ್ಯಾಗ್ ಬರಿತಾ ಇದ್ದೀನಿ, ಹಾಗೆ ಅದರೊಳಗಡೆ ಕಂಟೆಂಟ್ ಬರಿತೀನಿ. ಕಂಟೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ನಾನೀಗ ಲಾರೆಮ್ ಅಂತ ಬರಿತಾ ಇದ್ದೀನಿ. ಲಾರೆಮ್ ಅಂತಂದರೆ ಅದೊಂದು ಜಸ್ಟ್ ಡಮ್ಮಿ ಕಂಟೆಂಟ್ ಕೊಡ್ತಾ, ಅದಕ್ಕೆ ಯಾವುದೇ ರೀತಿ ಮೀನಿಂಗ್ ಇರಲ್ಲ. ನಾವು ಈ ಲಾರೆಮ್ ಕಂಟೆಂಟ್ನ ಎಲ್ಲ ಕಡೆ ಯೂಸ್ ಮಾಡಲ್ಲ. ಆ್ಯಕ್ಚುಲಿ ಅಂದರೆ ಡೆವಲಪ್ಮೆಂಟ್ ಮಾಡುವಾಗ ನಮ್ಮ ಹತ್ರ ಡೇಟಾ ಇರಲ್ಲ ಅಂತ ಅಂದ್ಕೊಳ್ಳಿ, ಪ್ರಾಪರ್ ಡೇಟಾ ಇರಲ್ಲ. ಆಗ ನಾವು ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿರ್ತೀವಿ, ಬಟ್ ಪ್ರಾಪರ್ ಡೇಟಾ ಇರಲ್ಲ. ಅವಾಗ ನಾವೇನು ಮಾಡ್ತೀವಿ, ಆಸ್ ಅ ಪ್ಲೇಸ್ ಹೋಲ್ಡರ್ ನಾವು ಇದನ್ನು ಯೂಸ್ ಮಾಡ್ತೀವಿ. ಇನ್ ಫ್ಯೂಚರಲ್ಲಿ ನಮಗೆ ಡೇಟಾ ಬರುತ್ತೆ, ಆ ಡೇಟಾ ಬಂದಾಗ ನಾವೇನು ಮಾಡ್ತೀವಿ, ಇದನ್ನು ರಿಪ್ಲೇಸ್ ಮಾಡ್ತೀವಿ. ಬಟ್ ಡೇಟಾ ಬರೋವರೆಗೂ ನಾವೇನು ಮಾಡ್ಬೋದು, ಲಾರೆಮ್ ಅನ್ನೋ ಕಂಟೆಂಟ್ನ ಯೂಸ್ ಮಾಡೋದು. ಇದಕ್ಕೆ ಯಾವುದೇ ರೀತಿ ಮೀನಿಂಗ್ ಇರೋದಿಲ್ಲ. ಸೊ ಲಾರೆಮ್ ಅನ್ನೋದನ್ನ ನೋಡಿದ್ರೆ, ಲಾರೆಮ್ ಅನ್ನೋದು ನಮಗೆ ಈ ರೀತಿ ರೆಂಡರ್ ಆಗ್ತದೆ. ಇದ್ರದ್ದು ಫಾಂಟ್ ಸೈಜ್ ಆಗ್ಬೋದು, ಫಾಂಟ್ ವೆಯ್ಟ್ ಆಗ್ಬೋದು, ಪ್ರತಿಯೊಂದು ನೋಡಿ. ಅಂದರೆ ಡಿಸ್ಕ್ರಿಪ್ಷನ್ಗಳು ಎಲ್ಲೆಲ್ಲ ಬರುತ್ತೆ. ನಾವು ಯಾವುದೋ ಒಂದು ಪ್ರಾಡಕ್ಟ್ ಅಥವಾ ಯಾವುದೋ ಒಂದು ಅಪ್ಲಿಕೇಶನಲ್ಲಿ ಡಿಸ್ಕ್ರಿಪ್ಷನ್ಗೆ ನಾವು ಆಲ್ಮೋಸ್ಟ್ ಈ ಥರದ್ದು ಕೊಡ್ತೀವಿ. ಮತ್ತು ಒಂದಷ್ಟು ಕಂಟೆಂಟ್ ಜಾಸ್ತಿ ಇದೆ ಅನ್ನೋ ಥರ ಟೈಮಲ್ಲಿ ನಾವೇನು ಮಾಡ್ತೀವಿ, ಪ್ಯಾರಾಗ್ರಾಫ್ ಅನ್ನ ಕೊಡ್ತೀವಿ. ಅದನ್ನೇ ಅಪ್ಲಿಕೇಶನಲ್ಲಿ ನಾವು ಚೆಕ್ ಮಾಡೋ ಥರ ಆದರೆ
ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಪ್ರಾಡಕ್ಟ್ದು ಡೀಟೇಲ್ ಪೇಜ್ಗೆ ಹೋಗೋಣ ನಾವು. ಅಲ್ಲಿ ಡಿಸ್ಕ್ರಿಪ್ಷನ್ಸ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ, ಡೀಟೇಲ್ ಪೇಜಲ್ಲಿ ಡಿಸ್ಕ್ರಿಪ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟ್ದು ಡೀಟೇಲ್ ಪೇಜ್ಗೆ ಹೋಗೋಣ. ಈಗ ನಮ್ಮದು ಅಮೆಝಾನಲ್ಲಿ ಅದೊಂದು ಅಪ್ಲಿಕೇಶನ್ ಏನಾಗಿದೆ, ಡೀಟೇಲ್ ಪೇಜ್ ಓಪನ್ ಆಗಿದೆ. ಸೊ ಈ ಡೀಟೇಲ್ ಪೇಜಲ್ಲಿ ನಾನು ನೋಡೋದಾದರೆ ಎಲ್ಲಿ ಇರ್ಬೋದು ಅಂತ ಸರ್ಚ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗಿದೆ, ಇಲ್ಲಿ ಪ್ಯಾರಾಗ್ರಾಫ್ ಟ್ಯಾಗ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಇಲ್ಲಿ ಪ್ಯಾರಾಗ್ರಾಫ್ ಟ್ಯಾಗ್ ಯೂಸ್ ಮಾಡಿದ್ರೆ ಅದರೊಳಗಡೆ ಪಿ ಟ್ಯಾಗ್ ಬರ್ದಿದೆ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ 100% ಇದಂತೂ ಪಿ ಟ್ಯಾಗಲ್ಲಿ ಇದ್ದೇ ಇರುತ್ತೆ. ಇಷ್ಟು ಕಂಟೆಂಟ್ ಇದೆ. ಇದನ್ನ ಏನು ಮಾಡ್ತಾ ಇದ್ದಾರೆ, ಪ್ಯಾರಾಗ್ರಾಫ್ ಟ್ಯಾಗಲ್ಲಿ ಕಂಟೆಂಟ್ನ ರೆಂಡರ್ ಮಾಡ್ತಾ ಇದ್ದಾರೆ. ಓಕೆನಾ. ಸೊ H1 ಟ್ಯಾಗ್ ಆಯಿತು, ಹೆಡ್ಡಿಂಗ್ ಟ್ಯಾಗ್ಸ್ ಆಯಿತು, ಪ್ಯಾರಾಗ್ರಾಫ್ ಟ್ಯಾಗ್ ಆಯಿತು. ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡೋದಾದರೆ ಇದು ಕೂಡ ನೆಕ್ಸ್ಟ್ ಲೈನಲ್ಲಿ ಬರುತ್ತೆ. ಈ HTML ಟ್ಯಾಗ್ ಆಯಿತು, ಇದಾದ್ಮೇಲೆ ನೆಕ್ಸ್ಟ್ ಲೈನಲ್ಲಿ ಬರ್ತಾ ಇದೆ. ಇದಾದ್ಮೇಲೆ ಇದೇ ಥರದ ಇನ್ನೊಂದು ಟ್ಯಾಗ್ ನಾನು ಆ್ಯಡ್ ಮಾಡ್ತೀನಿ ಅಂತ ಹೇಳೋದಾದರೆ ಅದು ಕೂಡ ಏನಾಗುತ್ತೆ, ನೆಕ್ಸ್ಟ್ ಲೈನಿಗೆ ಬರುತ್ತೆ. ಏನಕ್ಕೆ ಬರ್ತಾ ಇದೆ ಈ ಥರ ನೆಕ್ಸ್ಟ್ ಲೈನ್ಗೆ? ಪಕ್ಕದಲ್ಲಿ ನಮ್ಮ ಹತ್ರ ಸ್ಪೇಸ್ ಇದೆಯಲ್ಲ, ಇಲ್ಲಿ ಯಾಕೆ ಬರ್ತಾ ಇಲ್ಲ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಹೆಡ್ಡಿಂಗ್ ಟ್ಯಾಗ್ ಆಯಿತು, ಪ್ಯಾರಾಗ್ರಾಫ್ ಟ್ಯಾಗ್ ಆಯಿತು. ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಟ್ಯಾಗ್ ಆದರೂ ಇದು ಓಪನ್ ಟ್ಯಾಗ್, ಇದು ಕ್ಲೋಸಿಂಗ್ ಟ್ಯಾಗ್, ಹಾಗೆ ಇದು ಅದರ ಮಧ್ಯದಲ್ಲಿರುವಂಥ ಕಂಟೆಂಟ್. ಓಕೆನಾ. ಸೊ ಈ ಓವರ್ ಆಲ್ ಒಂದು ಸೆಕ್ಷನ್ ಏನಿದೆ ಇದನ್ನು ಕಂಪ್ಲೀಟ್ಲಿ ನಾವು ಎಲಿಮೆಂಟ್ ಅಂತ ಹೇಳಿ ಕರಿತೀವಿ. ಓಕೆನಾ, ಎಲಿಮೆಂಟ್ ಅಂತ ಹೇಳಿ ಕರಿತೀವಿ. ಈಗ ಇನ್ನೊಂದು ಟ್ಯಾಗ್ ಇದೆ, ಆ ಟ್ಯಾಗ್ ನೇಮ್ ಬಂದು ಸ್ಪ್ಯಾನ್ ಟ್ಯಾಗ್ ಅಂತ ಹೇಳಿ. ಸ್ಪ್ಯಾನ್ ಟ್ಯಾಗಲ್ಲಿ ನಾನೇನು ಮಾಡ್ತೀನಿ, ಹಲೋ ಅಂತ ಬರಿತೀನಿ. ಹಲೋ ಅಂತ ಬರಿತೀನಿ. ಸೊ ಇವಾಗ ನನಗೇನು ತೋರಿಸ್ತಾ ಇದೆ ಇಲ್ಲಿ, ಇದು ಕೂಡ ನೆಕ್ಸ್ಟ್ ಲೈನಲ್ಲಿ ಹಲೋ ಅಂತ ಆಯಿತು. ಒನ್ ಹಲೋ ಅಂತ ಬರ್ದಿದೆ, ಇದು ಕೂಡ ನೆಕ್ಸ್ಟ್ ಲೈನ್ ಹಲೋ ಅಂತ. ಏನು ಡಿಫ್ರೆನ್ಸ್ ಇದೆ? ಡಿಫ್ರೆನ್ಸು ಈಗ ಗೊತ್ತಾಗುತ್ತೆ. ಸೊ ಇವಾಗ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ, ನಮ್ಮದು 2ನಲ್ಲಿ ಹಲೋ ಅಂತ ಬರಿತಿದ್ದೀನಿ. ಬಟ್ ಅದೇನಾಯಿತು, ಪಕ್ಕದಲ್ಲಿ ಬಂದ್ಬಿಡ್ತು. ಏನಕ್ಕೆ ಪಕ್ಕದಲ್ಲಿ ಬಂತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನನ್ನ ಒಂದು ಅಪ್ಲಿಕೇಶನ್ ನಾನೇನು ಮಾಡ್ತೀನಿ, ಇನ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. H1 ಟ್ಯಾಗ್ ಮೇಲೆ ನಾನು ಈಗ ಏನು ಮಾಡ್ತೀನಿ, ಹೋವರ್ ಮಾಡ್ತೀನಿ. ಹೋವರ್ ಮಾಡಿದಾಗ ಏನು ಕಾಣಿಸ್ತಾ ಇದೆ ನನಗೆ, ಕಂಪ್ಲೀಟ್ ಆ ರೋ ಫುಲ್ ಏನಾಗಿದೆ, ಆಕ್ಯುಪೈ ಮಾಡ್ಕೊಂಡಿದೆ. H1 ಟ್ಯಾಗು ಕಂಪ್ಲೀಟ್ ಆ ರೋ ಫುಲ್ನ ಆಕ್ಯುಪೈ ಮಾಡ್ಕೊಂಡಿದೆ. ಅದೇ ರೀತಿ H2 H4 ಮೇಲೆ ಹೋವರ್ ಮಾಡಿದ್ರು ಕಂಪ್ಲೀಟ್ಲಿ ಆಕ್ಯುಪೈ ಮಾಡ್ಕೊಂಡಿದೆ. ಅದೇ ರೀತಿ ಪ್ಯಾರಾಗ್ರಾಫ್ ಟ್ಯಾಗ್ ಮೇಲೆ ಹೋವರ್ ಮಾಡಿದ್ರು ಆಕ್ಯುಪೈ ಮಾಡ್ಕೊಂಡಿದೆ. ಬಟ್ ಅದೇ ರೀತಿ ನಾನು ಬಂದು ಸ್ಪ್ಯಾನ್ ಟ್ಯಾಗ್ ಮೇಲೆ ಹೋವರ್ ಮಾಡಿದಾಗ ಯಾಕೆ ಆಕ್ಯುಪೈ ಮಾಡ್ಕೊಳ್ತಿಲ್ಲ, ಆ ಕಂಟೆಂಟ್ ಎಷ್ಟಿದೆ, ಆ ಎಲಿಮೆಂಟಿಗೆ ಎಷ್ಟು ಸ್ಪೇಸ್ ಬೇಕು ಅಷ್ಟನ್ನ ಮಾತ್ರ ಯಾಕೆ ತಗೊಂಡಿದೆ? ಇದು ಇಂಟರ್ವ್ಯೂ ಕ್ವಶನ್ಸ್. ಏನು ಅಂತ ಹೇಳಿದ್ರೆ, ಹೆಡ್ಡಿಂಗ್ ಟ್ಯಾಗ್ಸ್ ಆಗ್ಬೋದು ಅಥವಾ ಪ್ಯಾರಾಗ್ರಾಫ್ ಟ್ಯಾಗ್ಸ್ ಆಗ್ಬೋದು, ಅದು ಬ್ಲಾಕ್ ಲೆವೆಲ್ ಎಲಿಮೆಂಟ್ ಅಥವಾ ಬ್ಲಾಕ್ ಎಲಿಮೆಂಟ್ಸ್ ಅಂತೇಳಿ ಕರಿತೀವಿ. ಬ್ಲಾಕ್ ಎಲಿಮೆಂಟ್ ಅಂದರೆ ಒಂದು ಸಲ ಅದು ಸ್ಟಾರ್ಟ್ ಆದರೆ ಆ ಕಂಪ್ಲೀಟ್ ರೋನ್ ಏನು ಮಾಡ್ತದೋ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಅಥವಾ ಅದ್ರ ಪೇರೆಂಟ್ದು ವಿಡ್ತ್ ಏನು ಬರುತ್ತೆ, ಕಂಪ್ಲೀಟ್ ಪೇರೆಂಟ್ ವಿಡ್ತ್ ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸದ್ಯಕ್ಕೆ ಆ ಎಲ್ಲಿರುತ್ತದೋ ಆ ಕಂಪ್ಲೀಟ್ ರೋನ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಆದರೆ ಸ್ಪ್ಯಾನ್ ಟ್ಯಾಗ್ ಅನ್ನೋದೇನಿದೆಯಲ್ಲ, ಇದು ಬಂದು ಇನ್ಲೈನ್ ಎಲಿಮೆಂಟ್. ಅಂದರೆ ಅದಕ್ಕೆ ಎಷ್ಟು ಕಂಟೆಂಟ್ಗೆ ಎಷ್ಟು ಸ್ಪೇಸ್ ಬೇಕೋ, ಎಷ್ಟು ವಿಡ್ತ್ ಬೇಕೋ ಅಷ್ಟನ್ನ ಮಾತ್ರ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಪೇಸ್ ಏನಾಗುತ್ತೆ, ಅದ್ರ ಪಕ್ಕದಲ್ಲಿ ಯಾವ ಕಂಟೆಂಟ್ ಇರುತ್ತೆ ಆ ಕಂಟೆಂಟ್ ಏನು ಮಾಡುತ್ತೆ, ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಸೊ ಬ್ಲಾಕ್ ಲೆವೆಲ್ ಎಲಿಮೆಂಟ್ ಅಂದರೆ ಕಂಪ್ಲೀಟ್ ರೋನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಇನ್ಲೈನ್ ಎಲಿಮೆಂಟ್ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ವಿಡ್ತ್ ಬೇಕೋ ಅಷ್ಟು ವಿಡ್ತ್ ಮಾತ್ರ ಏನು ಮಾಡುತ್ತೆ, ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಇದು ಬ್ಲಾಕ್ ಲೆವೆಲ್ ಎಲಿಮೆಂಟ್ ಅಥವಾ ಬ್ಲಾಕ್ ಎಲಿಮೆಂಟ್ ಮತ್ತು ಇನ್ಲೈನ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. H1 ಟ್ಯಾಗು, ಪ್ಯಾರಾಗ್ರಾಫ್ ಟ್ಯಾಗು ಮತ್ತು ಸ್ಪ್ಯಾನ್ ಟ್ಯಾಗ್ನ ನಾವು ನೋಡಾಯಿತು. ಈಗ ತುಂಬ ಇಂಪಾರ್ಟೆಂಟ್ ಟ್ಯಾಗು, ಆಲ್ಮೋಸ್ಟ್ ಆಲ್ ಅಪ್ಲಿಕೇಶನ್ಗಳಲ್ಲಿ ನೀವು ನೋಡಿರ್ತಾರೆ, ಏನಂದರೆ ಇಮೇಜ್ ಟ್ಯಾಗ್. ಸೊ ಇಮೇಜ್ ಟ್ಯಾಗ್ನ ನಾವು ಯಾವ ರೀತಿ ಬರಿತೀವಿ ಅದನ್ನು ನೋಡೋಣ. ಇದಿಷ್ಟು ಟ್ಯಾಗ್ಸ್ನ ನೀವೇನು ನೋಡಿದ್ರಲ್ಲ, ಇದಕ್ಕೂ ಇಮೇಜ್ ಟ್ಯಾಗಿಗೂ ತುಂಬ ಡಿಫ್ರೆನ್ಸ್ ಇದೆ. ಇಮೇಜ್ ಟ್ಯಾಗ್ನ ನಾನು IMG ಅಂತ ಬರೆದು ನಾನು ಇದನ್ನ ಟ್ಯಾಗ್ ನೇಮ್ನ ಡಿಫೈನ್ ಮಾಡ್ತೀನಿ. ಮತ್ತು ಇನ್ನೊಂದು ಏನು ಅಬ್ಸರ್ವ್ ಮಾಡ್ಬೋದು, ಇದು ಕ್ಲೋಸ್ ಆಗಲಿಲ್ಲ. ಯಾಕೆ? ನಾನು ಮುಂಚೆ ಹೇಳಿದ್ದೆ, ಇದು ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್. ಅಂದರೆ ಕೆಲವೊಂದು ಟ್ಯಾಗ್ಸ್ ಇರ್ತದು ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ಸ್, ಬೇರೆ ಟ್ಯಾಗ್ಸ್ಗಳೆಲ್ಲ ಓಪನ್ ಟ್ಯಾಗ್ ಇದ್ದು ಅದು ಕ್ಲೋಸ್ ಟ್ಯಾಗ್ ಇರುತ್ತೆ. ಇಮೇಜ್ ಟ್ಯಾಗ್ ಏನು, ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್. ಅದ್ರ ಜೊತೆನಲ್ಲಿ ನಮ್ಮ ಹತ್ರ ಟ್ಯಾಗ್ ಒಳಗಡೆ ಯಾವುದೋ ಒಂದು 2 ಪ್ಯಾರಾಮೀಟರ್ಗಳು ಬಂದಿದೆ. ಏನಿದು ಆ್ಯಕ್ಚುಲಿ ಏನು ಅಂತಂದರೆ, ಇದು SRC, ಇದು ಆಲ್ಟ್ ಅಂದರೆ ಆಲ್ಟರ್ನೇಟ್ ಟೆಕ್ಸ್ಟ್ ಅಂತ ಹೇಳಿ, ಓಕೆನಾ. ಸೊ SRC ಅನ್ನೋದು ಏನಿದು, SRC ಅಂದರೆ ಸೋರ್ಸ್. ಸೊ ಒಂದು ಇಮೇಜ್ ಅಂದರೆ ನಾವು ಯಾವುದೋ ಒಂದು ಇಮೇಜನ್ನು ನಾನು ಡಿಸ್ಪ್ಲೇ ಮಾಡಬೇಕು ನನ್ನ ಅಪ್ಲಿಕೇಶನಲ್ಲಿ ಅಂತಂದರೆ, ಆ ಇಮೇಜ್ದು ಪರ್ಟಿಕ್ಯುಲರ್ ಪಾತ್ನ ನಾನು ಏನು ಮಾಡಬೇಕು, ಕೊಡಬೇಕು. 2 ರೀತಿ ನಾವು ಇಮೇಜ್ ಪಾತ್ನ ಕೊಡ್ತೀವಿ. ಒಂದು ಡೌನ್ಲೋಡ್ ಮಾಡಿ ಆ ಪಾತ್ನ ಕೊಡ್ತೀವಿ, ಅಥವಾ ಡೈರೆಕ್ಟ್ ಬ್ರೌಸರಿಂದನೇ ನಾವೇನು ಮಾಡ್ಬೋದು, ಅದನ್ನು ಡಿಸ್ಪ್ಲೇ ಮಾಡ್ಬೋದು. ಡೈರೆಕ್ಟ್ ಬ್ರೌಸರಿಂದ ಯಾವ ರೀತಿ ಡಿಸ್ಪ್ಲೇ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ಈ ಪ್ರಾಡಕ್ಟ್ ಇದೆ, ಇದನ್ನು ನಾನು ಇನ್ಸ್ಪೆಕ್ಟ್ ಮಾಡ್ತೀನಿ. ನನಗೇನು ಸಿಗುತ್ತೆ, ಆ ಪ್ರಾಡಕ್ಟ್ದು URL ಇಮೇಜ್ ಅಂದರೆ ಟ್ಯಾಗ್ ಸಿಗುತ್ತಿಲ್ಲ ನನಗೆ.
ಪ್ರಾಡಕ್ಟ್ದು ಇಮೇಜ್ ಟ್ಯಾಗ್ ಇದು. ಇದು ಬಂದು ಇಮೇಜ್ ಟ್ಯಾಗ್ ಇದೆ. ಇಮೇಜ್ ಟ್ಯಾಗ್ ಒಳಗಡೆ SRC ನಲ್ಲಿ ಏನಾಗ್ತಿದೆ, ನನಗೆ ಪಾತ್ ಇದೆ. ಈ ಪ್ರಾಡಕ್ಟ್ದು ಇಮೇಜ್ದು ಪಾತ್ ಇದೆ. ಆ ಪಾತ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ, ನನಗೆ ಇಲ್ಲಿ ಓಪನ್ ಆಗ್ತಾ ಇದೆ ಇಮೇಜು. ನಾನು ಇದನ್ನೇನು ಮಾಡ್ತೀನಿ, ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡು ಬಂದು ನಾನೇನು ಮಾಡ್ತೀನಿ, ನಮ್ಮ ಒಂದು ಸೋರ್ಸ್ ಒಳಗಡೆ ನಾನೇನು ಮಾಡ್ತೀನಿ, ಅದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಇದು ಒನ್ ಟೈಪ್ ಆಫ್ ಇಮೇಜ್ನ ನಾವು ಡಿಸ್ಪ್ಲೇ ಮಾಡೋ ಒಂದು ಪ್ಯಾಟರ್ನ್. ಅಲ್ಲಿ ಏನು ಇಮೇಜ್ URL ತಗೊಬಂದು ನಾನು ಇಲ್ಲಿ ಕೊಟ್ಟಿದ್ದೀನಿ, ನಮ್ಗೆ ಅದೇನಾಗ್ತಿದೆ, ರೆಂಡರ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ನಾನು ಡೈರೆಕ್ಟು ಸರ್ವರಿಂದ ರನ್ ಮಾಡ್ತಾ ಇದ್ದೀನಿ. ಅಂದರೆ ಬೇರೆ ಯಾವುದೋ ಒಂದು ಅಪ್ಲಿಕೇಶನ್ ಇಮೇಜ್ನ ನಾನೇನು ಮಾಡ್ತಿದ್ದೀನಿ, ಇಮೇಜ್ ಪಾತ್ನ ನಾನು ಕಾಪಿ ಮಾಡ್ಕೊಂಡು ಬಂದು ನಂದು SRC ಅಂದರೆ ಸೋರ್ಸ್ ಒಳಗಡೆ ನಾನು ಕೊಡ್ತಾ ಇದ್ದೀನಿ. ಸೊ ಆ ರೀಸನಿಂದ ನಮ್ಗೆ ಏನಾಗ್ತಿದ್ದು ಡಿಸ್ಪ್ಲೇ ಆಗ್ತಿದೆ. ಬಟ್ ನಾನು ಇದೇ ರೀತಿ ಇನ್ನೊಂದು ಇಮೇಜ್ ಟ್ಯಾಗ್ನ ನಾನು ಬರ್ಕೊತೀನಿ. ಇದನ್ನ ಡೌನ್ಲೋಡ್ ಮಾಡಿದ್ರೆ ಇನ್ನೊಂದು ವೇ ಅಷ್ಟೇ. ಇದು ಇನ್ನೊಂದು ವೇನಲ್ಲಿ ನಾನು ಯಾವ ರೀತಿ ನಾನು ಒಂದು ಇಮೇಜ್ನ ನಾನು ಡಿಸ್ಪ್ಲೇ ಮಾಡ್ಕೋಬೋದು ಅಂತಂದರೆ, ನನಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ನ ನಾನು ಡೌನ್ಲೋಡ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ಈ ಒಂದು ಇಮೇಜ್ನ ನಾನು ಡೌನ್ಲೋಡ್ ಮಾಡ್ಕೊತೀನಿ. ಯಾವ ರೀತಿ ಅಂದರೆ ಸೇವ್ ಇಮೇಜ್ ಆಸ್ ಅಂತ ಕೊಡ್ತೀನಿ. ನಂದು ಡೈರೆಕ್ಟ್ರಿ ಅಂದರೆ ಪ್ರಾಜೆಕ್ಟ್ ಡೈರೆಕ್ಟ್ರಿ ಒಳಗಡೆ ಹೋಗಿ ಅದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಪಾತ್ನ ಕೊಡ್ತಾ ಇದ್ದೀನಿ image1 ಅಂತ ಹೇಳಿ. ಅದ್ರದ್ದು ಎಕ್ಸ್ಟೆನ್ಷನ್ ಬಂದು JPEG ಎಕ್ಸ್ಟೆನ್ಷನ್ ಇರುತ್ತೆ. ಸೇವ್ ಮಾಡ್ಕೋತಾ ಇದ್ದೀನಿ, ಡೌನ್ಲೋಡ್ ಆಗುತ್ತೆ ನನಗೆ. ಅದಾದಮೇಲೆ ನಾನೇನು ಮಾಡ್ತೀನಿ, ಇಲ್ಲಿ ನೋಡೋದಿದ್ರೆ ನನಗೆ image1 ಅಂತ ಕಾಣಿಸ್ತಾ ಇದೆ. ಸೊ ಸೇಮ್ ಫೈಲ್ ಪಾತ್ ಅಂದರೆ ಫೋಲ್ಡರ್ ಒಳಗಡೆನೆ, ನಮ್ಮ ಫೈಲ್ ಪಕ್ಕದಲ್ಲಿ ಅಥವಾ ನಮ್ಮ ಪ್ರಾಜೆಕ್ಟ್ ಫೋಲ್ಡರ್ ಒಳಗಡೆನೆ ನಮಗೇನೋ ಇಮೇಜ್ ಇತ್ತು ಅಂತ ಹೇಳಿದ್ರೆ, ಜಸ್ಟ್ ನಾವು ಒಂದು ಡಾಟ್ ಒಂದು ಫಾರ್ವರ್ಡ್ ಸ್ಲ್ಯಾಶ್ ಕೊಟ್ಟರೆ ನಮಗೆ ತೋರಿಸುತ್ತೆ ಪಾತ್ ಇದು. ಓಕೆನಾ, ನಾನೇನು ಮಾಡ್ತೀನಿ, ಆ ಪಾತ್ನ ನನಗೆ ಕೊಡ್ತಾ ಇದ್ದೀನಿ. ಇನ್ನೊಂದ್ಸಲ ನೋಡ್ಕೊಳ್ಳಿ, ನಮ್ಮದು ಸೇಮ್ ಫೋಲ್ಡರ್ ಡೈರೆಕ್ಟರಿ ಒಳಗಡೆ ಇದ್ದರೆ ಸಿಂಗಲ್ ಫುಲ್ ಸ್ಟಾಪ್ ಒಂದು ಫಾರ್ವರ್ಡ್ ಸ್ಲ್ಯಾಶ್ನ ಕೊಟ್ಟು ನಾನು ಇಮೇಜ್ ನೇಮ್ನ ಕೊಡ್ಬೋದು. ಕೊಡ್ತಿದ್ದಂಗೆ ನನಗೆ ಏನಾಗುತ್ತೆ, ನಮ್ಮ ಇಮೇಜ್ ನನಗೆ ಡಿಸ್ಪ್ಲೇ ಆಗುತ್ತೆ. ಇದು ಎರಡು ರೀತಿ. ಅಂದರೆ ಒಂದು ಡೈರೆಕ್ಟ್ ಇಂಟರ್ನೆಟ್ಟಿಂದ ಡಿಸ್ಪ್ಲೇ ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ, ಇನ್ನೊಂದೇನು ಡೌನ್ಲೋಡ್ ಮಾಡಿ ನಮ್ಮದೇ ಒಂದು ಪ್ರಾಜೆಕ್ಟಲ್ಲಿ ಇಟ್ಕೊಂಡು ಅಲ್ಲಿಂದ ನಾನು ಏನು ಮಾಡ್ತಿದ್ದೀನಿ, ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಒಂದು ಟ್ಯಾಗ್ನ ನಾವು ಯಾವ್ದು ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಲಿಂಕ್ ಟ್ಯಾಗ್ ಅಂದರೆ ಆಂಕರ್ ಟ್ಯಾಗ್. ಇದ್ರ ಫಂಕ್ಷನಾಲಿಟಿ ಯಾವ ಥರ ಇರುತ್ತೆ ಅಂತಂದರೆ, ಕೆಲವೊಂದು ಕಡೆ ನಾವು ನೋಡ್ಬೋದು, ಕೆಲವೊಂದು ಲಿಂಕ್ಗಳನ್ನ ನಾವು ಕ್ಲಿಕ್ ಮಾಡಿದ್ರೆ ಬೇರೆ ಒಂದು ಕಡೆಗೆ, ಬೇರೆ ಒಂದು ಪೇಜ್ಗೆ ಆಗ್ಬೋದು, ಬೇರೆ ಒಂದು ವೆಬ್ಸೈಟ್ಗೆ ಆಗ್ಬೋದು, ಏನಾಗುತ್ತೆ, ರೀಡೈರೆಕ್ಟ್ ಆಗುತ್ತೆ. ಸೊ ಈ ಥರ ಫಂಕ್ಷನಾಲಿಟಿ ನಾವು ಯಾವ ಥರ ಮಾಡ್ಬೋದು ಅಂತಂದರೆ ಲಿಂಕ್ ಟ್ಯಾಗಿಂದ. ಲಿಂಕ್ ಟ್ಯಾಗ್ನ ನಾವು ಆಂಕರ್ ಟ್ಯಾಗ್ ಅಂತ ಹೇಳಿ ಕರಿತೀವಿ. ಅದನ್ನು ಡಿಫೈನ್ ಮಾಡ್ತಿರೋದು ಒಂದು ಎ ಟ್ಯಾಗ್. ಸೊ ಎ ಅಂತ ನಾವು ಕ್ಲಿಕ್ ಮಾಡಿ ನಾನು ಏನು ಮಾಡಿದೆ, ಎಂಟರ್ ಕೊಟ್ಟೆ, ನನಗೆ ಆಂಕರ್ ಟ್ಯಾಗ್ ಬಂತು. ಬಟ್ ಇದರಲ್ಲಿ ಬೇರೆ ಒಂದು ಅಟ್ರಿಬ್ಯೂಟ್ ಬರ್ತಾ ಇದೆ, ಇದನ್ನು ಅಟ್ರಿಬ್ಯೂಟ್ ಅಂತ ಕರಿತೀವಿ. ಇಲ್ಲೂ ಅಷ್ಟೇ SRC ಏನಿಲ್ಲ, ಇದನ್ನು ಅಟ್ರಿಬ್ಯೂಟ್ ಅಂತ ಕರಿತೀವಿ. ಅದರೊಳಗಡೆ ಏನು ವ್ಯಾಲ್ಯೂ ಬರ್ತೀವಿ ಅದನ್ನು ವ್ಯಾಲ್ಯೂ ಅಂತ ಕರಿತೀವಿ. ಓಕೆನಾ, ಅಟ್ರಿಬ್ಯೂಟಲ್ಲಿ HREF ಅಂತ ಇದೆ. ಅಂದರೆ ಏನು, ನಾವು ಯಾವ ಪೇಜ್ಗೆ ರೀಡೈರೆಕ್ಟ್ ಆಗಬೇಕು ಆ ಪೇಜ್ ನಾನು ಏನು ಮಾಡಬೇಕು, ಇಲ್ಲಿ ಲಿಂಕ್ನ ಕೊಡಬೇಕು. ನಾನೇನು ಮಾಡ್ತೀನಿ, HTTPS ಅಂತ ಕೊಟ್ಟು ಫಾರ್ವರ್ಡ್ ಸ್ಲ್ಯಾಶ್ ಕೊಟ್ಟು www.google.com ಅಂತ ನಾನೇನು ಮಾಡ್ತೀನಿ, ಕೊಡ್ತೀನಿ. ಅದಾದಮೇಲೆ ಇಲ್ಲಿ ಕ್ಲಿಕ್ ಟು ವಿಸಿಟ್ ಗೂಗಲ್. ಅಂದರೆ ನಾನೇನು ಮಾಡ್ತಾ ಇದ್ದೀನಿ, ಒಂದು ಓಪನ್ ಟ್ಯಾಗ್ ಇದೆ, ಒಂದು ಕ್ಲೋಸಿಂಗ್ ಟ್ಯಾಗ್ ಇದೆ, ಅದರ ಮಧ್ಯದಲ್ಲಿ ನಾನು ಕಂಟೆಂಟ್ನ ಕೊಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ HREF ಅನ್ನೋದು ಅಟ್ರಿಬ್ಯೂಟ್ ಇದೆ, ಅದಕ್ಕೆ ಒಂದು ವೆಬ್ಸೈಟ್ URL ನಾನು ವ್ಯಾಲ್ಯೂ ಆಗಿ ಕೊಡ್ತಾ ಇದ್ದೀನಿ. ಈ ಓವರ್ ಆಲ್ ಕಂಟೆಂಟ್ ಏನಾಯಿತು, ಒಂದು ಎಲಿಮೆಂಟ್ ಆಯಿತು. ಸೊ ನಾನೀಗ ಇದನ್ನು ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ, ಅದು ಗೂಗಲ್ ಅನ್ನೋ ವೆಬ್ಸೈಟ್ಗೆ ಹೋಗ್ತಾ ಇದೆ. ಸೊ ರೀಡೈರೆಕ್ಟ್ ಆಗ್ತಾ ಇದೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ನಮ್ಮ ಒಂದು ಅಪ್ಲಿಕೇಶನ್ ಅಂದರೆ ನಮ್ಮ ಅಪ್ಲಿಕೇಶನ್ ಏನಿದೆ, ಈ ಅಪ್ಲಿಕೇಶನ್ ಏನಾಗ್ತಿದೆ, ಅನ್ಮೌಂಟ್ ಆಗ್ತಿದೆ. ಸೊ ನಮ್ಮ ಒಂದು ಅಪ್ಲಿಕೇಶನ್ ಅನ್ಮೌಂಟ್ ಆಗಿಬಿಟ್ಟು ಇದೇ ಸೇಮ್ ಟ್ಯಾಬಲ್ಲಿ ಗೂಗಲ್ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ, ರೀಡೈರೆಕ್ಟ್ ಆಯಿತು, google.comಗೆ ಹೊರಟಾಯಿತು. ಬಟ್ ನನಗೆ ರಿಕ್ವೈರ್ಮೆಂಟ್ ಈ ಥರ ಇಲ್ಲ, ಸೇಮ್ ಟ್ಯಾಬಲ್ಲಿ ಇರಲಿ, ಅಂದರೆ ಸೇಮ್ ವಿಂಡೋನಲ್ಲಿರಲಿ, ಬಟ್ ಪಕ್ಕದ ಟ್ಯಾಬಲ್ಲಿ ಓಪನ್ ಆಗಬೇಕು. ಅದು ಯಾವ ರೀತಿ ಮಾಡ್ಬೋದು, 100% ಮಾಡ್ಬೋದು. ಅದಕ್ಕೆ ಇನ್ನೊಂದು ಅಟ್ರಿಬ್ಯೂಟ್ ಇದೆ, ಟಾರ್ಗೆಟ್. ನಾವು ಯಾವ ರೀತಿ ಟಾರ್ಗೆಟ್ ಮಾಡಬೇಕು, ಸಪ್ರೇಟ್ ಬೇರೆ ಬ್ಲ್ಯಾಂಕ್ ಟ್ಯಾಬ್ನ ಬ್ಲ್ಯಾಂಕ್ ಟ್ಯಾಗ್ಗೆ ನಾವು ನ್ಯಾವಿಗೇಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನಾನು ಟಾರ್ಗೆಟ್ _blank ಅಂತ ಕೊಡ್ತೀನಿ. ಈಗ ನಾನು ಕ್ಲಿಕ್ ಮಾಡಿದ್ರೆ ಇದು ನಮ್ಮದು ಟ್ಯಾಬು, ಇದಾದಮೇಲೆ ಪಕ್ಕದ ಟ್ಯಾಬಲ್ಲಿ ಓಪನ್ ಆಗ್ತಾ ಇದೆ. ಇನ್ನೊಂದ್ಸಲ ಕ್ಲೋಸ್ ಮಾಡಿ ತೋರಿಸ್ತಾ ಇದ್ದೀನಿ. ಗೂಗಲ್ ಇದೆ, ಈ ಲಿಂಕ್ ಮೇಲೆ ನಾನು ಕ್ಲಿಕ್ ಮಾಡೋದಾಗುತ್ತೆ, ಪಕ್ಕದ ಟ್ಯಾಬಲ್ಲಿ ನಮಗೆ ಓಪನ್ ಆಗಿ ಗೂಗಲ್ ವೆಬ್ಸೈಟ್ಗೆ ನಾವೇನು ಮಾಡ್ತಾಯಿದ್ದೀವಿ, ರೀಡೈರೆಕ್ಟ್ ಆಗ್ತಾ ಇದ್ದೀವಿ. ಸೊ ಇದೇ ಒಂದು ಎಕ್ಸಾಂಪಲು ಅಪ್ಲಿಕೇಶನ್ಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಫಾರ್ ಎಕ್ಸಾಂಪಲ್ ಅಮೆಝಾನ್ ಅಪ್ಲಿಕೇಶನ್ ನಾನು ಓಪನ್ ಮಾಡ್ತಾ ಇದ್ದೀನಿ. ನಾನೀಗ ಅಮೆಝಾನ್ ಓಪನ್ ಮಾಡಿದೆ. ಇಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡಿರ್ತಾರೆ, ಆಲ್ಮೋಸ್ಟ್ ಇದೆಲ್ಲ ನಮಗೇನು ಅಂತಂದರೆ ಲಿಂಕ್ ಟ್ಯಾಗೇ ಇರುತ್ತೆ. ಮೊದಲನೇ ಪಾಯಿಂಟ್ ಲಿಂಕ್ ಟ್ಯಾಗ್ ಇದೆ ಅಂದರೆ ಬೇಸಿಕ್ಲಿ ನಮ್ಗೆ ಫಸ್ಟ್ ಹೇಗೆ ಗೊತ್ತಾಗುತ್ತೆ, ನಾನು ಯಾವುದ್ರ ಮೇಲೆ ಹೋವರ್ ಮಾಡಿದಾಗ, ಇದು ಹೆಡ್ಡಿಂಗ್ ಅಲ್ವಾ, ಹೆಡ್ಡಿಂಗ್ ಮೇಲೆ ನಾನು ಹೋವರ್ ಮಾಡ್ತೀನಿ. ಹೋವರ್ ಅಂದರೆ ನನ್ನ ಮೌಸ್ ಕರ್ಸರ್ ಪಾಯಿಂಟನ್ನು ತೊಗೊಂಡೋದಾಗ ಏನಾಗ್ತಾಯಿದೆ, ನನಗೆ
ಒಂದು ಐ ಥರ ಐಕನ್ ಕಾಣಿಸ್ತಾ ಇದೆ ಅಥವಾ ಆರೋ ಮಾರ್ಕ್ ಕಾಣಿಸ್ತಾ ಇರುತ್ತೆ. ಬಟ್ ಯಾವುದೇ ಒಂದು ಲಿಂಕ್ ಟ್ಯಾಗ್ ಮೇಲೆ ನಾನು ತಗೊಂಡೋದ್ರೆ ಏನಾಗುತ್ತೆ, ನನಗೆ ಫಿಂಗರ್ ಪಾಯಿಂಟರ್ ಥರ ಬರುತ್ತೆ. ಓಕೆನಾ, ಇದನ್ನೇನಂತ ಕರಿತೀವಿ, ಕರ್ಸರ್ ಪಾಯಿಂಟರ್. ಇದು ಫಿಂಗರ್ ಐಕನ್ ಬರುತ್ತೆ. ಇದನ್ನು ಫಾರ್ ಎಕ್ಸಾಂಪಲ್ ನಾನು ಇನ್ಸ್ಪೆಕ್ಟ್ ಮಾಡಿದ್ರೆ ನಮಗೆ ಆ್ಯಂಕರ್ ಟ್ಯಾಗ್ ಇರುತ್ತೆ. ಆ್ಯಂಕರ್ ಟ್ಯಾಗಲ್ಲಿ ಏನು, ನಮಗೆ ಕಂಟೆಂಟ್ ಇರುತ್ತೆ. ಕಂಟೆಂಟ್ ಬಿಟ್ಟರೆ HREFಗೆ ಅಂದರೆ HREF ಅಟ್ರಿಬ್ಯೂಟ್ ಇರುತ್ತೆ. ನಾವು HREF ಯಾವ ಲಿಂಕ್ ಕೊಟ್ಟಿರ್ತೀವಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಆ ಲಿಂಕ್ಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಫ್ರೆಶರ್ ಏನೋ ಒಂದು ನಾವು CS ಫ್ರೆಶ್ ಅಂತ ಏನೋ ಇದೆ. ಓಕೆನಾ, ಫಾರ್ ಎಕ್ಸಾಂಪಲ್ ನಾನು ಇದನ್ನೇನು ಮಾಡ್ತೀನಿ, ಕ್ಲಿಕ್ ಮಾಡ್ತಿದ್ದಂಗೆ ಏನಾಗುತ್ತೆ, ಆ ಒಂದು URL ಏನಾಗಿದೆ ಆಟೋಮೆಟಿಕ್ಕಾಗಿ ಆ್ಯಡ್ ಆಗಿದೆ. ಸೊ ಆ ಪೇಜಿಗೆ ಏನಾಗ್ತಿದೆ, ಆ್ಯಕ್ಚುಲಿ ರೀಡೈರೆಕ್ಟ್ ಆಗ್ತಿದೆ ಅಂತ ಹೇಳಿ ಅರ್ಥ ಅಷ್ಟೇ. ಸೊ ಇನ್ನೊಂದು ಯಾವುದು, ಈಗ ಫಾರ್ ಎಕ್ಸಾಂಪಲ್ ಬೈ ಅಗೇನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರದ್ದೇನೋ URL ಇರುತ್ತೆ, ಆ URLಗೆ ರೀಡೈರೆಕ್ಟ್ ಆಗ್ತದೆ. ಅಪ್ಲಿಕೇಶನ್ಗಳಲ್ಲೂ ಕೂಡ ಇದನ್ನು ಎಲ್ಲ ಕಡೆ ಆಲ್ಮೋಸ್ಟ್ ಯೂಸ್ ಮಾಡಿರ್ತಾರೆ. ಇದನ್ನು ನೋಡೋ ಥರ ಆದರೆ ನಮಗೆ ಪಾಯಿಂಟರ್ ಕಾಣಿಸ್ತಿದೆ, ಕರ್ಸರ್ ಪಾಯಿಂಟರ್ ಕಾಣಿಸ್ತಿದೆ. ಅದನ್ನು ಓಪನ್ ಮಾಡಿದ್ರೆ ನಮ್ಗೆ ಏನಾಗಿರುತ್ತೆ, ಆ್ಯಂಕರ್ ಟ್ಯಾಗ್ ಇದ್ದೇ ಇರುತ್ತೆ, ಆ್ಯಂಕರ್ ಟ್ಯಾಗ್ ಒಳಗಡೆ ಇರುತ್ತೆ. ಅರ್ಥ ಆಯ್ತಾ? ಬಟ್ ಇಲ್ಲಿ ನೋಡಿ ಒಂದು ಸಿನರಿ, ಇಮೇಜ್ ಇದೆ. ಇಮೇಜ್ ಮೇಲೂ ನನಗೇನಾಗ್ತಿದೆ, ಪಾಯಿಂಟರ್ ಕಾಣಿಸ್ತಿದೆ. ಇದು ಯಾವ ರೀತಿ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಇಮೇಜ್ ಇದೆಯಾ, ಇಲ್ಲೊಂದು ಇಮೇಜ್ ಇದೆ. ಸೊ ನಾನೇನು ಮಾಡ್ತೀನಿ, ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಒಂದು ಪೇಜ್ಗೆ ಹೋಗಬೇಕು. ಸೇಮ್ ಸಿನರಿ ಇಲ್ಲೂ ಕೂಡ ವರ್ಕ್ ಮಾಡಿರೋದು ಅವರು. ಸೊ ಏನು ಮಾಡ್ತೀನಿ ನಾನು ಇದಕ್ಕೆ ಅಂತ ತಿಳ್ಕೊಳ್ಳೋದಾದರೆ, ನೆಕ್ಸ್ಟ್ ಟ್ಯಾಬಿಗೆ ಬರ್ತದೆ, ನೆಕ್ಸ್ಟ್ ಲೈನಿಗೆ ಬರ್ತೀನಿ, IMG ಟ್ಯಾಗ್ ಹಾಕ್ತೀನಿ. ಫಸ್ಟು ಆ್ಯಂಕರ್ ಟ್ಯಾಗ್ ಹಾಕ್ತೀನಿ. ಆ್ಯಂಕರ್ ಟ್ಯಾಗ್ ಕೊಟ್ಬಿಟ್ಟು ನಾನೇನು ಮಾಡ್ತೀನಿ, ಸೇಮ್ ಗೂಗಲ್ ಅಂತ ಏನಿದೆ ಅಥವಾ ವಿರಾಟ್ ಅಂತ ಸರ್ಚ್ ಮಾಡ್ತೀನಿ. ಓಕೆ, ಇಲ್ಲಿ ವಿರಾಟ್ ಕೊಹ್ಲಿ ಇದೆ, ಅದೊಂದು ಇಮೇಜ್ ಇದೆ. ಇಮೇಜ್ ಕಾಪಿ ಅಡ್ರೆಸ್ ಕೊಡ್ತಾ ಇದ್ದೀನಿ. ನಾನೇನು ಮಾಡ್ತೀನಿ, ಇದರೊಳಗಡೆ ಒಂದು ಇಮೇಜ್ ಟ್ಯಾಗ್ ಹಾಕ್ತೀನಿ. ಇಮೇಜ್ ಟ್ಯಾಗ್ ಹಾಕಿ ಸೋರ್ಸ್ ಒಳಗಡೆ ನಾನೇನು ಮಾಡ್ತೀನಿ, ವಿರಾಟ್ ಕೊಹ್ಲಿದು ಒಂದು ಇಮೇಜ್ ನನಗೆ ಡಿಸ್ಪ್ಲೇ ಆಗಬೇಕು. ಆ ರೀತಿ ಫಸ್ಟ್ ನಾನು ಮಾಡ್ತೀನಿ. ಅದು ಬರ್ತಾ ಇದೆ ನೋಡೋಣ, ವಿರಾಟ್ ಕೊಹ್ಲಿದು ಇಮೇಜ್ ಬರ್ತಾ ಇದೆ. ಓಕೆನಾ, ಆದರೂ ನನಗೆ ಆ್ಯಂಕರ್ ಟ್ಯಾಗ್ ಅಂದರೆ ಪಾಯಿಂಟರ್ ಕಾಣಿಸ್ತದೆ. ಯಾಕೆ ಅಂತಂದರೆ ನಾನು ಒಂದು ಆ್ಯಂಕರ್ ಟ್ಯಾಗ್ ಒಳಗಡೆ ಇಮೇಜ್ ಟ್ಯಾಗ್ನ ಹಾಕಿದ್ದೀನಿ. ಇನ್ಸ್ಟೆಡ್ ಆಫ್ ಕಂಟೆಂಟ್ ನಾನೇನು ಮಾಡಿದ್ದೀನಿ, ಇಮೇಜ್ ಟ್ಯಾಗ್ನ ಹಾಕಿದ್ದೀನಿ. ಸೊ ಹಾಗಾಗಿ ನನಗೆ ಆ ಥರ ಬರ್ತಾ ಇದೆ. ಅದಾದಮೇಲೆ ನಾನೇನು ಮಾಡ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಏನಾಗಬೇಕು, ನನಗೆ ಈ ಒಂದು URLಗೆ ಹೋಗ್ಬೇಕು. ನಾನು ಈ ಒಂದು URLಗೆ ಹೋಗಬೇಕು. ಸೊ ನಾನೇನು ಮಾಡ್ತೀನಿ, URL ತೊಗೊಂಬರ್ತೀನಿ, ನಾನು HREF ಅಲ್ಲಿ ನಾನೇನು ಮಾಡ್ತೀನಿ, ಹಾಕ್ತೀನಿ ಅಷ್ಟೇ. ಸೊ ಈಗ ಏನು ಮಾಡಿದ್ದೀನಿ, ನಾನು ಫಸ್ಟ್ ಒಂದು ಆ್ಯಂಕರ್ ಟ್ಯಾಗ್ ಇದೆ, ಅದರೊಳಗಡೆ ನಾನು ಏನು ಮಾಡಿದ್ದೀನಿ, ಇನ್ಸ್ಟೆಡ್ ಆಫ್ ಕಂಟೆಂಟ್ ನಾನು ಇಮೇಜ್ ಟ್ಯಾಗ್ನ ಹಾಕಿದ್ದೀನಿ. ಅವಾಗ ಏನಾಗುತ್ತೆ, ನಾನು ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ, ನನಗೇನಾಗುತ್ತೆ, ವಿರಾಟ್ ಕೊಹ್ಲಿದು ಏನು ಒಂದು ಪೇಜ್ ಇದೆಯಲ್ಲ, ಆ ಪೇಜ್ಗೆ ಏನಾಗ್ತಿದೆ, ರೀಡೈರೆಕ್ಟ್ ಆಗ್ತಾ ಇದೆ. ಸೊ ಇದನ್ನೇ ನಾವು ಅಲ್ಲಿ ನೋಡಿದ್ದು ಏನು ಅಂತ ಹೇಳಿದ್ರೆ, ಒಂದು ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಆ ಪ್ರಾಡಕ್ಟ್ ಮೇಲೆ ಕರ್ಸರ್ ಪಾಯಿಂಟರ್ ಕಾಣ್ತಾ ಇರುತ್ತೆ. ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಆ ಪ್ರಾಡಕ್ಟ್ ರಿಲೇಟೆಡ್ ಡೇಟಾ ಅಥವಾ ಪ್ರಾಡಕ್ಟ್ ರಿಲೇಟೆಡ್ ಪೇಜ್ಗೆ ಹೋಗ್ತಾ ಇರುತ್ತೆ, ರೀಡೈರೆಕ್ಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿವರೆಗೂ ನಾವೇನೆಲ್ಲ ನೋಡಿದ್ದೀವಿ, ಬಾಯ್ಲರ್ ಪ್ಲೇಟ್ ಅಂದ್ರೆ ಏನು, ಹೆಡ್ ಟ್ಯಾಗ್ ಅಂದ್ರೇನು, ಟೈಟಲ್ ಅಂದ್ರೆ ಏನು, ಬಾಡಿ ಅಂದರೆ ಏನು. ಇದಾದಮೇಲೆ ಹೆಡ್ಡಿಂಗ್ ಟ್ಯಾಗ್ಸ್ ಬಗ್ಗೆ ನೋಡಿದ್ದೀವಿ, ಪ್ಯಾರಾಗ್ರಾಫ್ ಟ್ಯಾಗ್ನ ನೋಡಿದ್ದೀವಿ, ಸ್ಪ್ಯಾನ್ ಟ್ಯಾಗ್ ನೋಡಿದ್ದೀವಿ. ಪ್ಯಾರಾಗ್ರಾಫ್ ಟ್ಯಾಗ್ ಆಗ್ಬೋದು ಅಥವಾ ಹೆಡ್ಡಿಂಗ್ ಟ್ಯಾಗ್ ಆಗ್ಬೋದು, ಬ್ಲಾಕ್ ಲೆವೆಲ್ ಎಲಿಮೆಂಟ್ಸು, ಮತ್ತು ಸ್ಪ್ಯಾನ್ ಟ್ಯಾಗ್ ಏನಂತ ಕರಿತೀವಿ, ಇನ್ಲೈನ್ ಎಲಿಮೆಂಟ್ ಅಂತ ಹೇಳಿ ಕರಿತೀವಿ. ಅದಾದಮೇಲೆ ಇಮೇಜ್ ಟ್ಯಾಗ್ನ ನೋಡಿದ್ದೀವಿ. ಇಮೇಜ್ ಟ್ಯಾಗ್ ಬಂದು ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ ಆಗಿರುತ್ತೆ. ಹಾಗೆ ಅದರಲ್ಲಿ ಒಂದು ಅಟ್ರಿಬ್ಯೂಟ್ ಇರುತ್ತೆ ಸೋರ್ಸ್ ಅಂತ ಹೇಳಿ. ಆ ಸೋರ್ಸಲ್ಲಿ ನಾವು ಏನು ವ್ಯಾಲ್ಯೂ ಕೊಡ್ತೀವಿ, ಅದೇ ಇಮೇಜ್ ಪಾತ್ ಅಥವಾ ಫೋಲ್ಡರ್ ಪಾತ್ ನಾವು ಯಾವ್ದು ಕೊಟ್ಟಿರ್ತೀವಿ ಇಮೇಜ್ದು, ಆ ಇಮೇಜ್ ನಮ್ಗೆ ಏನಾಗ್ತಾ ಇರುತ್ತೆ, ಡಿಸ್ಪ್ಲೇ ಆಗ್ತಾ ಇರುತ್ತೆ. ಎರಡು ರೀತಿ ನಾವು ಇಮೇಜ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ನೋಡಿದ್ವಿ. ಒಂದು ಡೈರೆಕ್ಟ್ ಬ್ರೌಸರ್ ಇಂಟರ್ನೆಟ್ಟಿಂದ, ಎರಡನೇದು ನಮ್ಮ ಫೋಲ್ಡರಿಂದ. ಓಕೆನಾ, ನೆಕ್ಸ್ಟ್ ಒನ್ ಯಾವುದು, ಆ್ಯಂಕರ್ ಟ್ಯಾಗ್ ಅಂದರೆ ಲಿಂಕ್ ಟ್ಯಾಗ್. ಸೊ ಲಿಂಕ್ ಟ್ಯಾಗಲ್ಲೂ ಅಷ್ಟೇ ಅಟ್ರಿಬ್ಯೂಟ್ಸ್ ಇರುತ್ತೆ ಎರಡು ರೀತಿ, ಒಂದು HREF ಅಂತೇಳಿ, ಒಂದು ಟಾರ್ಗೆಟ್ ಅಂತೇಳಿ. HREF ಅಲ್ಲಿ ಏನು, ನಾನು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಎಲ್ಲಿಗೆ ರೀಡೈರೆಕ್ಟ್ ಆಗಬೇಕು ಅನ್ನೋ ಡೇಟಾ ಇರುತ್ತೆ. ಟಾರ್ಗೆಟ್ ಅಂದರೆ ಯಾವ ಥರದ ಟ್ಯಾಬ್, ಅಂದರೆ ಹೊಸ ಟ್ಯಾಬ್ ಅಲ್ಲ ಅಥವಾ ಅದೇ ಟ್ಯಾಬಲ್ಲೇ ಓಪನ್ ಆಗಬೇಕು ಅನ್ನೋದ್ರ ಡೇಟಾ ಇರುತ್ತೆ. ಲಾಸ್ಟ್ ಒಂದು ಸಿನಾರಿ ನೋಡಿದ್ವಿ ಅಮೆಝಾನ್ ಅಪ್ಲಿಕೇಶನಲ್ಲಿ. ಏನು ಅಂತ ಹೇಳಿದ್ರೆ, ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಒಂದು ಕಡೆಗೆ ನ್ಯಾವಿಗೇಟ್ ಆಗ್ತಿತ್ತು. ಅದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಆ್ಯಂಕರ್ ಟ್ಯಾಗ್ ಒಳಗಡೆ ಇಮೇಜ್ ಟ್ಯಾಗ್ನ ವ್ರ್ಯಾಪ್ ಮಾಡಿರ್ತಾರೆ. ಸೊ ಆ ರೀಸನ್ನಿಂದ ಆ್ಯಂಕರ್ ಟ್ಯಾಗ್ ಒಳಗಡೆ ಏನು ಕೊಟ್ಟಿರ್ತಾರೆ, HREF ಅಲ್ಲಿ ಪಾತ್ ಕೊಟ್ಟಿರ್ತಾರೆ, ಯಾವ ಪೇಜ್ಗೆ ರೀಡೈರೆಕ್ಟ್ ಆಗಬೇಕು ಪಾತ್ ಕೊಟ್ಟಿರ್ತಾರೆ. ಸೊ ಆ ರೀಸನ್ನಿಂದ ಆ್ಯಂಕರ್ ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ, ಅಂದರೆ ಇಮೇಜ್ ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ರೀಡೈರೆಕ್ಟ್ ಆಗ್ತಾ ಇರುತ್ತೆ. ಸೊ ಆ್ಯಂಕರ್ ಟ್ಯಾಗ್ನ ಎಲ್ಲೆಲ್ಲ ಯೂಸ್ ಮಾಡಿರ್ತಾರೆ ಅಂತ ಅಪ್ಲಿಕೇಶನ್ಗಳಲ್ಲಿ ನೋಡೋದಾದರೆ, ನಾವು ಯಾವುದೇ ಒಂದು ಕಂಟೆಂಟ್ ಮೇಲೆ ಓವರ್ ಮಾಡಿದಾಗ ನಮಗೆ ಕರ್ಸರ್ ಪಾಯಿಂಟರ್, ಅಂದರೆ ಈ ಹ್ಯಾಂಡ್ ಸಿಂಬಲ್ ಏನು ಕಾಣಿಸ್ತಾ ಇದೆಯಲ್ಲ, ಅದನ್ನು ಕರ್ಸರ್ ಪಾಯಿಂಟರ್ ಅಂತ ಹೇಳಿ ಕರಿತೀವಿ. ಆ್ಯಂಕರ್ ಟ್ಯಾಗ್ ಅಂದರೆ ಇದು ಆ್ಯಂಕರ್ ಟ್ಯಾಗು. ಇಲ್ಲ ನಾನು ಓವರ್ ಮಾಡ್ತಿದ್ದಂಗೆ ಏನಾಯಿತು, ಕರ್ಸರ್ ಪಾಯಿಂಟರ್ ಬಂತು. ಸೊ ಆ ಪ್ರತಿಯೊಂದು ಏನು ಅಂತ ಕರಿತೀವಿ, ಲಿಂಕ್ಸ್ ಅಂತ ಕರಿತೀವಿ. ಹಾಗೆ ಅದು ಕರ್ಸರ್ ಪಾಯಿಂಟರ್ ಆಗಿರುತ್ತೆ. ಸೊ ಇದಿಷ್ಟು HTML ಪಾರ್ಟ್ 1 ಸೆಷನ್ ಆಗಿರುತ್ತೆ. ಸೊ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇನ್ಫಾರ್ಮೇಟಿವ್ ಅಂತ ಅನಿಸಿರುತ್ತೆ, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ಯೂಸ್ಫುಲ್ ಆಗ್ಬೋದು ಅಂತ ಅನಿಸುತ್ತೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸಿದ್ರೆ ದಯವಿಟ್ಟು ₹10 ಡೊನೇಟ್ ಮಾಡಿ.